ಗರ್ಭವತಿ ಆಗಬೇಕು ಅಂತ ಯಾರು ವಿವಾಹಿತರು ಡಿಸೈಡ್ ಮಾಡ್ತಾರೆ ಅದಕ್ಕೆ ಮುಂಚೆನೆ ಕೆಲವು ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ಹೇಳುತ್ತೆ. ಹೆರಿಡಿಟರಿ ಡಿಸೀಸಸ್ ಅಂತ ಏನ್ ಕರಿತೀವಿ ಅದು ನಮ್ಮ ಮುಂದಿನ ಪೀಳಿಗೆಗೆ ಬರಬಾರ್ದು ಅಂತ ಆದ್ರೆ ವಮನ ವಿರೇಚನಾದಿ ಕರ್ಮಗಳು, ಶೋಧನ ಕರ್ಮಗಳನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಸ್ಮೂತ್ ಸೇಡಿಂಗ್ ಪ್ರೆಗ್ನೆನ್ಸಿ, ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಬರುವಂತದ್ದು, ಜೆಸ್ಟೇಷನಲ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಇನ್ಬ್ಯಾಲೆನ್ಸಸ್ ಮಹಿಳೆಯರಲ್ಲಿ ನೋಡ್ತೀವಿ. ದಟ್ ವಿಲ್ ಗೋ ಅವೇ. ಪುಂಸವನ ಸಂಸ್ಕಾರ ಅಂತ ಅದರ ಫಲಶ್ರುತಿಯಲ್ಲಿದೆ. ಯು ಕ್ಯಾನ್ ಬೆಗೆಟ್, ಅಂದ್ರೆ ನಿನಗೆ ಯಾವ ತರಹದ ಮಗು ಬೇಕೋ ಅದನ್ನ ಪಡೆಯುವಂತದ್ದು. ಈಗ ಗರ್ಭಿಣಿಯನ್ನು ಆಯುರ್ವೇದದಲ್ಲಿ ದ್ವಿಹೃದಿನಿ ಅಂತ ಕರೀತಾರೆ. 2 ಹೃದಯಗಳನ್ನು ತನ್ನಲ್ಲಿ ಇಟ್ಕೊಂಡಿದ್ದಾಳೆ. ಆದ್ರೆ ಎಲ್ಲೋ ಒಂದು ಕಡೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈ ಬಯಕೆಗಳ ಹೆಸರು ಹೇಳ್ಕೊಂಡು ನಾನು ಪಿಜ್ಜಾನೇ ತಿಂತೀನಿ, ಬರ್ಗರೇ ತಿಂತೀನಿ, ನಂಗೆ ನಾರ್ತ್ ಇಂಡಿಯನ್ನೇ ಬೇಕು, ಪನ್ನೀರೇ ಬೇಕು. ವೆಸ್ಟರ್ನೈಸ್ ನಾವು ಎಷ್ಟು ಆಗ್ಬಿಡ್ತಿದೀವಿ ಅಂದ್ರೆ ವಿವಾಹ ಅಂತ ಒಂದು ಒಳ್ಳೆ ಘಟ್ಟವನ್ನು ಹೋಗ್ಲಿಕ್ಕೆ ಮುಂಚೆ ದಟ್ ಬ್ಯಾಚುಲರೇಟ್ ಪಾರ್ಟಿ ಅಥವಾ ಇದು ಏನ್ ಮಾಡ್ತಾರೆ, ದೇ ವಾಂಟ್ ಟು ಸ್ಟಾರ್ಟ್ ಇಟ್ ವಿತ್ ಗ್ಲಾಸ್ ಆಫ್ ಮದ್ಯ. 32 to 39 ವೀಕ್ಸ್ ಅಲ್ಲೇ ಮಗುವಿನ ಫ್ರಾಂಟಲ್ ಲೋಬ್ಸು ಮತ್ತೆ ಕಾರ್ಟೆಕ್ಸ್, ಬ್ರೈನ್ ಡೆವಲಪ್ಮೆಂಟ್ ಫೈನಲ್ ಟಚಸ್ ಫಿನಿಶಿಂಗ್ ಆಗ್ತಾ ಇರುವಂತಹ ಸ್ಟೇಜ್ ಇದು. ಈಗ ನಮ್ಗೆ ಬೇಕಾಗಿರೋದು ನಾವ್ ಹೇಳ್ದಂಗೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಹೌದು, ಅಂದ್ರೆ ಒಳ್ಳೆ ಸಂತತಿ ಬರ್ಬೇಕು. ಆ ಸಂತತಿಯಿಂದ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗ್ಬೇಕು. ಕುಟುಂಬ ಇದ್ರೆ ಅಲ್ಲಿರುವಂತ ಸುತ್ತಮುತ್ತದ ಲೋಕಲ್ ಏನ್ ಸರೌಂಡಿಂಗ್ಸ್ ಇದೆ, ಯಾಕಂದ್ರೆ ಒಬ್ಬ ಜ್ಞಾನಿ ಹುಟ್ಟಿದ್ರೆ ಆ ಇಡೀ ಜಿಲ್ಲೆ, ಆ ಇಡೀ ಇದು ಸರಿ ಹೋಗುತ್ತೆ. ಹಾಗೆ ಹೆಚ್ಚು ಆದಾಗ ಇಡೀ ದೇಶ. ಸೊ ಹಾಗಾಗಿ ಒಳ್ಳೇದಾಗ್ಬೇಕು ನಮ್ಗೆ ಅಂದ್ರೆ ಏನೇನ್ ಸಂಸ್ಕಾರಗಳು, ಈಗ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ ನಮಗೇನಾದ್ರೂ ಆಕ್ಷನ್ ಇದೆಯಾ ಅದ್ರಲ್ಲಿ? ಏನು ಮಾಡಿದ್ರೆ ಒಳ್ಳೆ ಸಂತತಿನ ಪಡಿಬಹುದು? ಖಂಡಿತ. ಸೊ ಇವಾಗ ಈ ಸಂಸ್ಕಾರ ಅಂತ ಹೇಳಿದ ತಕ್ಷಣ ಒಂದು ಬೇಸ್ ಲೈನ್, ಒಂದು ಪ್ರಿನ್ಸಿಪಲ್ಸ್ ಇರುತ್ತಲ್ಲ. ಸೊ ಸಂಸ್ಕಾರಕ್ಕೆ ಏನು ಅಂತಂದ್ರೆ ಅಲ್ಲಿ ಅದು ದೋಷ ನಿವಾರಣೆ ಮಾಡುತ್ತೆ, ದೋಷಗಳನ್ನ ನಿವಾರಣ, ಗುಣ ಉತ್ಪನ್ನ ಮಾಡುತ್ತೆ. ಸೊ ಅದು ಯಾವುದೇ ಆಗಿರ್ಬೋದು, ನಾ ಹೇಳಿದ್ನಲ್ಲ ಮುಂಚೆ ಹೇಳ್ದಂಗೆ. ಸೊ ಆ ಗುಣ ಒಳ್ಳೆಯ ಗುಣ ಆಗಿರ್ಬೋದು ಅಥವಾ ಕೆಟ್ಟ ಗುಣ ಆಗಿರ್ಬೋದು. ಸೊ ಈ ಗರ್ಭ ಸಂಸ್ಕಾರದಲ್ಲಿ ಎಲ್ಲವೂ ಒಳ್ಳೆಯ ಗುಣನೇ ಇಂಪಾರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ಈಗ ಸಾಕಷ್ಟು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹಲವಾರು ಸಂಸ್ಕಾರಗಳನ್ನು ಹೇಳ್ತಾರೆ. ಈಗ ಗೌತಮ ಸಂಪ್ರದಾಯದಲ್ಲಿ 40 ಸಂಸ್ಕಾರಗಳಿದೆ ಅಂತ ಹೇಳ್ತಾರೆ. ಅಂಗಿರಸರ ಪ್ರಕಾರ 25 ಇದೆ ಅಂತ ಹೇಳ್ತಾರೆ. ಸೊ ಹಾಗೆ ಒಂದು ಬಟ್ ಬೇಸಿಕ್ ಈಗ ಎಲ್ಲರೂ ಅಕ್ಸೆಪ್ಟೆನ್ಸ್ ಅಲ್ಲಿ ಇರೋದು ಷೋಡಶ ಸಂಸ್ಕಾರ ಅಂತ ನೀವು ಕೇಳೇ ಇರ್ತೀರ. ಅಂದ್ರೆ ಒಂದು ಆ ಷೋಡಶ ಸಂಸ್ಕಾರ ಒಬ್ಬ ಮನುಷ್ಯನ ಸಂಪೂರ್ಣ ಜೀವಿತ ಅವಧಿಗೆ, ಹುಟ್ಟಿನಿಂದ ಹಿಡಿದು ಅಂತ್ಯಷ್ಟಿಯವರೆಗೂ. ಸೊ ಇಲ್ಲಿ ಗರ್ಭಕ್ಕೆ ಸೀಮಿತವಾಗಿರೋದ್ರಿಂದ ಸೊ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ ಸೊ ಅದರಲ್ಲಿ ಗರ್ಭಾಧಾನ ಸಂಸ್ಕಾರ ಅಂತ ಮೊದಲನೇದು. ಗರ್ಭಾಧಾನ ಸಂಸ್ಕಾರದಿಂದ ನಂತರ ಪುಂಸವನ ಸಂಸ್ಕಾರ, ನಂತರ ಸೀಮಂತೋನ್ನಯನ ಸಂಸ್ಕಾರ, ಅದ್ರ ಒಂದು ಸಬ್ ಕ್ಯಾಟಗರಿ ವಿಷ್ಣು ಬಲಿ ಅಂತ ಒಂದು ಸಂಸ್ಕಾರ ಬರುತ್ತೆ. ಮತ್ತೆ ಹುಟ್ಟಿದ ನಂತರ ಇಮಿಡಿಯೇಟ್ಲಿ ಮಾಡೋದು ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ. ಇದಿಷ್ಟು ನಮ್ಮ ಗರ್ಭ ಸಂಸ್ಕಾರದ ಪರ್ವ್ಯೂ ಅಲ್ಲಿ ಬರುತ್ತೆ. ಅಂದ್ರೆ ಇದೇ ಷೋಡಶದೊಳಗಡೆನೆ ಬರುತ್ತೆ. ಹೌದು, ಇದರ ಮುಂದಕ್ಕೆ ನಡ್ಕೊಂಡು ಉಪನಯನ, ವಿವಾಹ, ಕರ್ಣವೇದನ ಎಲ್ಲವೂ ಸಂಸ್ಕಾರಗಳೇ. ಸೊ ಇಲ್ಲಿ ಇನಿಷಿಯಲ್ ಇಂದ ಎಂಬ್ರಿಯೋ ಫೇಸ್ ಅಲ್ಲಿ ಸೀಮಂತೋನ್ನಯನ ತನಕನೇ ಬರೋದು ಸಂಸ್ಕಾರಗಳು ಅಂತ. ಇನ್ ಮಿಕ್ಕಿದ್ದು ಇನಿಷಿಯಲ್ ಫಸ್ಟ್ 3 years ಆಫ್ ಲೈಫ್ ಅಲ್ಲಿ ಬರುವಂಥದ್ದು. ಸೊ ಈ ಟಾಕಿಂಗ್ ಆನ್ ದ ಮೇಜರ್ ಇದು. ಸೊ ಇಂದ ಗರ್ಭಾವಸ್ಥೆಯಲ್ಲಿ ಮಾಡುವಂಥದ್ದು ಗರ್ಭಾಧಾನ ಸಂಸ್ಕಾರ, ಪುಂಸವನ ಸಂಸ್ಕಾರ ಮತ್ತೆ ಸೀಮಂತೋನ್ನಯನ ಸಂಸ್ಕಾರ. ಯೂಶುವಲಿ ನಾವೀಗ ಇವತ್ತಿನ ಆಚರಣೆಯಲ್ಲಿ ನೋಡೋದಾದ್ರೆ ಯಾಕಂದ್ರೆ ನನ್ನ 2 ಮಕ್ಕಳು, ನನ್ನ ಮಗಳು ಎಲ್ಲರೂ ದೊಡ್ಡವರಾಗ್ಬಿಟ್ಟಿದ್ರು. ಈಗ ಅವ್ರಿಗೇನು ಅಂದ್ರೆ ಒಂದ್ಸರಿ ಹುಟ್ಟಿದ ಮೇಲೆ ನಾವು ಅವ್ರಿಗೆ ಈಗೇನಿದ್ರು ಹೊರಗಡೆಯಿಂದ ನಾವು ಇನ್ಪುಟ್ಸ್ ಕೊಡ್ಬೋದೇ ಹೊರತು ತಾಯಿ ಗರ್ಭದಲ್ಲಿ ಇದ್ದಾಗ ಮಾಡಿದ್ರದ್ದು ಈಗ ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ಈಗ ಯಾರು ಪ್ರೆಗ್ನೆಂಟ್ ಆಗಿದ್ದಾರೆ ಅಥವಾ ಈಗ ಇನ್ನೂ 3rd month 5th month ಈಗ ಆಲ್ರೆಡಿ ಇದ್ರೆ ಅವ್ರಿಗೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಸಾಮಾನ್ಯವಾಗಿ ಈ ಸೀಮಂತ ಅಂತ 8ನೇ ತಿಂಗಳಲ್ಲಿ 7ನೇ ತಿಂಗಳಲ್ಲಿ ಅದೊಂದು ಸಂಸ್ಕಾರ ಮಾಡ್ತಾರೆ. ಎಸ್ಪೆಷಲಿ ಬ್ರಾಹ್ಮಣರಲ್ಲಿ ಎಲ್ಲಿ ಅದೊಂದು ಸಂಪ್ರದಾಯ ಬಂದಿದೆ. ಈಗ ಎಲ್ಲರೂ ಅದೇನ್ ಸೆರೆಮನಿ ಅಂತಾರೆ, ಬೇಬಿ ಶವರ್. ಈಗೆಲ್ಲ ಬೇಬಿ ಶವರ್ ಅಂತಾರೆ. ಅದು ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಅದು ಹೆಂಗೆ ಶವರ್ ಏನೋ ಗೊತ್ತಿಲ್ಲ ನನಗೆ, ಬಟ್ ಇಂಗ್ಲಿಷ್ ಅಲ್ಲಿ ಅದನ್ನ ವೆಸ್ಟರ್ನ್ ಅಲ್ಲಿ ಬೇಬಿ ಶವರ್ ಅಂತ ಅದೊಂದು ಪ್ರಕ್ರಿಯೆಯನ್ನ ಮಾಡ್ತಾರೆ. ಅದರಲ್ಲಿ ಇದೆಲ್ಲ ಆ ಮಂತ್ರಗಳು ನನಗೆ ಹೇಳುವಾಗ, ನಮ್ಮ ಮಕ್ಕಳಿಗೆ ಮಾಡುವಾಗ, ನನ್ನ ಹೆಂಡತಿ ಸೀಮಂತ ಮಾಡುವಾಗ ಇದೆಲ್ಲ ಗರ್ಭಾಧಾನದ್ದು ನೀವು ಏನೇನ್ ಹೇಳಿದ್ರಿ ಅದೆಲ್ಲ ನನಗೆ ಜ್ಞಾಪಕಕ್ಕೆ ಬರ್ತದೆ. ಇದೆಲ್ಲ ಒಂದು ಪ್ರೊಸೆಸ್. ಆ ಟೈಮಲ್ಲಿ ಎಲ್ಲಾನು ಸೇರಿಸಿ ಮಾಡ್ಬಿಡ್ತಾರೆ ಒಂದೇ ಸರಿ. ಅದ್ ಯಾವ್ದೋ ಹುಲ್ಲನ್ನೆಲ್ಲ ತಗೊಂಡ್ ಬರ್ತಾರೆ, ಅದು
ವೇಗ್ಲಿ ಐ ರಿಮೆಂಬರ್. ಹೌದು. ಸೊ ಇದು ಆಕ್ಚುಲಿ ಆಗ್ ಮಾಡೋದಲ್ಲ, ಮುಂಚೆನೆ ಮಾಡಬೇಕು ಅಂತ ಹೇಳೋದ. ಸೊ ಈಗ ಟು ಎಲಾಬ್ರೇಟ್ ಆನ್ ದ ಸೇಮ್, ಸೊ ಇವಾಗ ಸಂಸ್ಕಾರಗಳು, ದ ಬ್ಯೂಟಿ ಆಫ್ ಅವರ್ ಶಾಸ್ತ್ರಗಳು ಎಲ್ಲಿ ಅಂತಂದ್ರೆ, ಮಗು ಒಂದು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಮಾಡೋದಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ಅ ಪೊಟೆನ್ಷಿಯಲ್ ಟು ಪ್ರಿಪೇರ್ ಅವರ್ ಸೆಲ್ಸ್ ಈವನ್ ಬಿಫೋರ್ ವಿ ಪ್ಲಾನ್ ಫಾರ್ ಪ್ರೆಗ್ನೆನ್ಸಿ. ಗರ್ಭವತಿ ಆಗಬೇಕು ಅಂತ ಯಾರು ವಿವಾಹಿತರು ಡಿಸೈಡ್ ಮಾಡ್ತಾರೆ, ಅದಕ್ಕೆ ಮುಂಚೆನೆ ಕೆಲವು ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ ಹೇಳುತ್ತೆ. ಅದೇ ಗರ್ಭಾಧಾನ ಸಂಸ್ಕಾರ. ಗರ್ಭಸಂಧಾರ್ಯತೆ ಏನ? ಸೊ ಯಾವ ಕಂಡ್ಯೂಸಿವ್ ಫ್ಯಾಕ್ಟರ್ಸ್ ಅನ್ನ ನಾವು ಗರ್ಭಧಾರಣೆಗೆ ಹೆಲ್ಪ್ ಮಾಡುವಂಥದ್ದಿದೆ, ಅದು ಗರ್ಭಾಧಾನ ಸಂಸ್ಕಾರ ಅಂತ. ಯಾಕೆ ಅಂತಂದ್ರೆ, ದಿಸ್ ಎಂಟೈರ್ ಪ್ರಾಸೆಸ್ ನಮ್ಮ ಭಾರತೀಯ ಶಾಸ್ತ್ರದ ಪ್ರಕಾರ ಇಟ್ಸ್ ಅ ವೆರಿ ಡಿವೈನ್ ಜರ್ನಿ. ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಹ್ಯಾಪನ್ಸ್ ಬೈ ಚಾನ್ಸ್, ಆರ್ ಇಟ್ ಇಸ್ ನಾಟ್ ಜಸ್ಟ್ ಅ ಮಿಯರ್ ಆಕ್ಟ್ ಆಫ್ ಜಾಯ್, ಅಥವಾ ಇಟ್ ಇಸ್ ನಾಟ್ ಒಂದು ಕೆಳಮಟ್ಟದ ಒಂದು ಪ್ರಕ್ರಿಯೆ ಅಲ್ಲ. ಅದರಿಂದ ನಾವು ಹೊಸ ಜೀವಕ್ಕೆ ಒಂದು ಆಧಾರವನ್ನು ಕೊಡ್ತಿದ್ದೀವಿ. ಆ್ಯಂಡ್ ಇಟ್ ಇಸ್ ಎನ್ ಎಂಟೈರ್ ಫೇಸ್ ವೇರಿನ್ ನಮ್ಮ ಪರಂಪರೆಯನ್ನು ನಾವು ಇನ್ನೊಂದು ಜನರೇಷನ್ಗೆ ಧಾರೆ ಎರಿತಿದ್ದೀವಿ. ಸೊ ಗರ್ಭಾಧಾನ ಸಂಸ್ಕಾರದಲ್ಲಿ ಏನೇನಾಗುತ್ತೆ ಅಂದರೆ, ಫ್ರಮ್ ಆಯುರ್ವೇದ ಪರ್ಸ್ಪೆಕ್ಟಿವ್ ತಗೋಬೇಕಂದ್ರೆ, ಫ್ರಮ್ ದ ಸಂಸ್ಕಾರ ರಿಚುವಲಿಸ್ಟಿಕ್ ಅದ್ರಲ್ಲಿ ಕೆಲವೊಂದು ಪ್ರಾಕ್ಟೀಸಸ್ ಇದೆ. ನೀವು ಅಂದರೆ ಮದುವೆ ಆದ ತಕ್ಷಣ ಈಗ ಏನು ಒಂದು ಮೊದಲನೆಯ ರಾತ್ರಿಗೆ ಮುಂಚೆ ಒಂದು ಸಂಸ್ಕಾರಗಳಿರುತ್ತೆ, ಅದರಲ್ಲಿ ಇದಿರುತ್ತೆ, ನಮಗೆ ಅದು ಗಮನಕ್ಕೆ ಬಂದಿರೋದಿಲ್ಲ. ಕೆಲವೊಂದು ಅದಕ್ಕೆ ಅಂತ ವಿಧಿಗಳು, ವಿಧಾನಗಳು, ತಿಥಿ ನಕ್ಷತ್ರವನ್ನು ನೋಡಿ ಇಟ್ಟಿರುವಂಥದ್ದಿರುತ್ತೆ. ಸೊ ಏನಕ್ಕೆ ಅಂತಂದ್ರೆ, ವಿವಾಹಿತ ಗಂಡು ಮತ್ತು ಹೆಣ್ಣು ಏನಿದ್ದಾರೆ ಅವರು ದೈವಿಕವಾಗಿ ಒಂದು ಜೀವವನ್ನು ಬರ್ಮಾಡ್ಕೋಬೇಕು ಅಂತ ಒಳಗಡೆಗೆ. ಸೊ ದಟ್ಸ್ ದ ಎಂಟೈರ್ ಕಾನ್ಸೆಪ್ಟ್ ಬಿಹೈಂಡ್ ಇಟ್. ಈಗ ಮಹಾ ಸಾಧಕರೆಲ್ಲ ನಾವು ನೋಡಿದ್ರೆ, ಈಗ ಶಂಕರಾಚಾರ್ಯ ಇರ್ಬೋದು, ರಾಮಾನುಜಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ನಾವು ಅವರ ಜೀವನ ನೋಡಿದಾಗ ಅವರ ತಂದೆ ತಾಯಿಗಳು ಹೇಗೆ ಇವರನ್ನ ಪಡೆದ್ರು ಅಂತ ನಾವು ನೋಡ್ತೀವಿ. ಈಗ ಮಧ್ವಾಚಾರ್ಯರದ ಲೆಕ್ಕದಲ್ಲಿ ನೋಡೋದಾದ್ರೆ 12 ವರ್ಷ ಅವರ ತಂದೆ ತಾಯಿಗಳು ಪಯೋವ್ರತ ಅಂತ ಮಾಡಿ ಅಷ್ಟೆಲ್ಲ ಭಾಗವತ ಪ್ರವಚನ ಮಾಡ್ತಿದ್ದವರು ಅವ್ರ ತಂದೆ. ಅಂದ್ರೆ ಆ ಸೋಲ್ ಕೂಡ ಚೂಸ್ ಮಾಡುತ್ತೆ ಅಂತ, ಅದಕ್ಕೊಂದು ಕರ್ಮದ ಕನೆಕ್ಷನ್ ಇದೆಯಾ? ಅದಕ್ಕೆ ನಮ್ಮ ಪ್ರಿಪರೇಷನ್ ಒಂದು ಇದು ಕಂಪ್ಲೀಟ್ಲಿ ನಾವು ಆ ಆಧ್ಯಾತ್ಮದ ನಿಟ್ಟಲ್ಲಿ ನೋಡಿದಾಗ ಸಂಪೂರ್ಣವಾಗಿ ಭಗವಂತನ ಆಟ, ಯಾರನ್ನ ಎಲ್ಲಿ ಕಳಿಸ್ಬೇಕು ಮುಂದಿಂದು. ಬಟ್ ಏನಂದ್ರೆ, ನಮ್ಮ ಕೈಯಲ್ಲಿ ನಾವು ಅದು ಏನೇ ಆದ್ರೂ ನಮ್ಮ ಪೂರ್ಣ ಸಿದ್ಧತೆ ನಾವು ಮಾಡ್ಕೊಳ್ಬೇಕು ಅಂತ. ಸೊ ಇವಾಗ ಆಯುರ್ವೇದದ ನಿಟ್ಟಿನಲ್ಲೂ ನೋಡಿದ್ರು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಬರೀ ಆಧ್ಯಾತ್ಮದ ದೃಷ್ಟಿಕೋನ ಅಲ್ಲ, ಇದಕ್ಕೆ ಎರಡೂ ಬೇಕಾಗತ್ತೆ ಈಗಿನ ಸಿನಾರಿಯೋಲಿ. ಸೊ ಗರ್ಭಾಧಾನ ಸಂಸ್ಕಾರ ಅಂತ ಬಂದಾಗ ನಾನು ಅದನ್ನ 2 ವಿಭಾಗ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ಯುಕ್ತಿ ವ್ಯಾಪಾಶ್ರಯ ಅಂತ. ಸೊ ಇದನ್ನ ಹಿಂದಿನ ಪಾಡ್ಕಾಸ್ಟ್ ಅಲ್ಲೂ ಕೇಳಿದ್ದೀವಿ. ಸೊ ವೆರಿನ್ ವಿ ಯೂಸ್ ದ ಟ್ರೀಟ್ಮೆಂಟ್ ಟು ಪ್ರಿಪೇರ್ ದಿಸ್ ಬಾಡಿ for a healthy pregnancy. ಅಂದ್ರೆ it is based on logic and system of diagnosis ಅನ್ನೋ ತರ ಒಂದು ಪ್ರಾಪರ್ ಸಿಸ್ಟಮ್ ಇಟ್ಕೊಂಡು, ನಥಿಂಗ್ ಟು ಡೂ ವಿತ್ ಕರ್ಮ ಅಥವಾ ಅಧ್ಯಾತ್ಮನ ಸೈಡ್ಗೆ ಇಟ್ಟು ಈಗಿನ ಸಿಚುವೇಶನ್ ಏನಿದೆ ಹೇಗೆ ನಾವು ಪ್ರಿಪೇರ್ ಆಗಬೇಕು ಡಯಾಗ್ನಾಸ್ಟಿಕಲಿ. ಹೌದು. ಸೊ ನಮ್ಮ ದೇಹದಲ್ಲಿ ಯಾವ್ದಾದ್ರು ವ್ಯಾಧಿಗಳು ಮುಂಚೆನೆ ಇದ್ರೆ, ಅಥವಾ ನಮ್ಮ ಪರಂಪರೆಯಲ್ಲಿ ಹೆರಿಡಿಟರಿ ಡಿಸೀಸಸ್ ಅಂತ ಏನ್ ಕರಿತೀವಿ, ಅದು ನಮ್ಮ ಮುಂದಿನ ಪೀಳಿಗೆಗೆ ಬರಬಾರ್ದು ಅಂತ ಆದ್ರೆ, ಸೊ ಅದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳುತ್ತೆ, ಮೊದಲು ಎಲ್ಲ ಸದಾಚಾರಗಳನ್ನೇ ಹೇಳೋದು, ಎಲ್ಲ ಇಂಥದ್ ಮಾಡಿ, ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಿ ಅಂತ ಹೇಳಿ, ವಮನ ವಿರೇಚನ ಆದಿ ಕರ್ಮಗಳು, ಶೋಧನ ಕರ್ಮಗಳನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವಾಗ ನಮ್ಮ ದೇಹದಲ್ಲಿ ದೋಷಗಳ ಒಂದು ಇಂಪ್ರಾಪರ್ ಇಂಬ್ಯಾಲೆನ್ಸ್ ಏನಿದೆ ಅದು ಒಂದು ಸಮಸ್ಥಿತಿಗೆ ಬರುತ್ತೆ. ಮತ್ತೆ ಗರ್ಭಾಶಯ ವಿಚ್ ಇಸ್ ದ ಹೋಮ್, ಇವಾಗ 9 ತಿಂಗಳು ಆ ಮಗುವಿಗೆ ಗರ್ಭಾಶಯವೇ ಇಡೀ ಮನೆ. ಅದು ಸೊ ಇಟ್ಸ್ ಲೈಕ್ ನಾವು ಗೆಸ್ಟ್ ಅನ್ನ ಬರ್ಮಾಡ್ಕೊಳ್ಳೋ ಮುಂಚೆ ನಮ್ಮ ಮನೆಯನ್ನು ನಾವು ಹೇಗೆ ಸಿದ್ಧತೆ ಮಾಡ್ಕೊಳ್ತೀವಿ, ಹಾಗೆ ಬರ್ತಾರೆ ಅಂದ್ರೆ ನಮ್ಗೆ ಮನೆ ಫಸ್ಟ್ ಕ್ಲೀನ್ ಆಗ್ಬಿಡುತ್ತೆ. ಹಂಗೆ ಹೌದು, ಯಾರು ಬರ್ದೇ ಇದ್ರೆ ನಾವು ಹೆಂಗೋ ಇಟ್ಕೊಂಡಿರ್ತೀವಿ ಅಂತ. ಎಕ್ಸಾಕ್ಟ್ಲಿ ಸರ್, ವೆರಿ ನೈಸ್. ಸೊ ಸೇಮ್ ಸಿನಾರಿಯೋ. ಸೊ ನಮ್ಮ ಬಾಡಿಲಿ ಎಷ್ಟೊಂದು ದೋಷ ಏನೇನೋ ತಿಂತಿರ್ತೀವಿ. ಇವಾಗಿನ ಹೊರಗಡೆನ ಏನಂತಾರೆ ಜಂಕ್ ಫುಡ್ ಅಲ್ಲಿ ಲಾಟ್ ಆಫ್ ವೆರಿ ಬ್ಯಾಡ್ ಈಟಿಂಗ್ ಪ್ರಾಕ್ಟೀಸಸ್. ಹೌದು. ಮತ್ತೆ ನಾವು ನೋಡುವಂತಹ ಕಂಟೆಂಟ್ಸು ಹಂಗೆ ಇರುತ್ತೆ. ಇವಾಗ ಅನ್ವಾಂಟೆಡ್ ಥಿಂಗ್ಸ್, ಮೆಂಟಲಿ ಆಲ್ಸೋ ವಿ ಆರ್ ಇನ್ ಅ ವೆರಿ ಲೋವರ್ ಲೆವೆಲ್. ಈಟಿಂಗ್ ಅಲ್ಲೂ ಅಷ್ಟೇ, ಹೆಲ್ತ್ ವೈಸ್ ಅಲ್ಲೂ ಅಷ್ಟೇ. ಸೊ ನಾವು ಫಸ್ಟ್ ಇದೇ ಸ್ಥಿತಿಯಲ್ಲಿ ಪ್ರೆಗ್ನೆನ್ಸಿಯನ್ನು ನಾವು ತಗೊಂಡ್ರೆ ಯು ಹ್ಯಾವ್ ಟು ಫೇಸ್ ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಅಷ್ಟೇ. ಸೊ ನೀನು ಬಾಡಿಯನ್ನು ಪ್ರಿಪೇರ್ ಮಾಡಿ ಯು ವಾಂಟ್ ಟು ಟೇಕ್ ಅಪ್ ದ ನೆಕ್ಸ್ಟ್ ಜರ್ನಿ ಅಂತ ಆದರೆ, ಸೊ ಯು ವಿಲ್ ಹ್ಯಾವ್ ಅ ವೆರಿ
ಸ್ಮೂತ್ ಸೇಲಿಂಗ್ ಪ್ರೆಗ್ನೆನ್ಸಿ, ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಬರುವಂಥದ್ದು, ಜೆಸ್ಟೇಷನಲ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಇಂಬ್ಯಾಲೆನ್ಸಸ್, ಮತ್ತು ಏನೇನು ಸಣ್ಣ ಪುಟ್ಟದು ತುಂಬ ಪೀಡಲ್ಸ್, ಎಡಿಮಾ, ಕಾಲ್ ದಪ್ಪ ಕೂತ್ಕೊಳ್ಳೋದು ಕೆಲವರಿಗೆ, ಎಷ್ಟೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಾವೇನು ಪ್ರೆಗ್ನೆನ್ಸಿಯಲ್ಲಿ ಮಹಿಳೆಯರಲ್ಲಿ ನೋಡ್ತೀವಿ, ದಟ್ ವಿಲ್ ಗೋ ಅವೇ ಒನ್ಸ್ ದೇ ಡೂ ದಟ್. ಆಲ್ಸೋ ತುಂಬಾ ಜನಕ್ಕೆ ಇನ್ಫರ್ಟಿಲಿಟಿ, PCOD ತುಂಬಾ ಇಶ್ಯೂಸ್ ಗಳಿದೆ. ಹಾಗಾಗಿ ಅವ್ರಿಗೆ ಈವನ್ ವಿತ್ ಪ್ರಾಪರ್ ನಾರ್ಮಲ್ ಅಲೋಪತಿಕ್ ರೂಟ್ ಹೋದ್ರೂ ಕೂಡ ಅವ್ರಿಗೆ ಹೈ ಡೋಸಸ್ ಆಫ್ ಹಾರ್ಮೋನ್ಸ್ ಗಳನ್ನ ಕೊಟ್ಟು ಅಲ್ಲೂ ಕೂಡ ಅವರು ಆ ಪ್ರಿಪರೇಷನ್ ಟ್ರೈ ಮಾಡ್ತಾ ಇದ್ದಾರೆ. ಹೌದು 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 ಹೌದು. ಸೊ ಇದು ಒಂದು ಆಯುರ್ವೇದದ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ದೈಹಿಕವಾಗಿ ಒಂದು ಗರ್ಭಾಧಾನದಲ್ಲಿ 2 ವಿಧ ತಗೊಂಡ್ರೆ, ದೈಹಿಕವಾಗಿ ಒಂದು ಸಿದ್ಧತೆ ಮಾಡ್ಕೊಳ್ಳೋದು, ಮತ್ತೆ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿಯೂ ಒಂದು ಸಿದ್ಧತೆ ಮಾಡ್ಕೊಳ್ಳೋದು, 2 ಒಗ್ಗೂಡಿದ್ರೆ ದೆನ್ ಫಾರ್ ದಿಸ್ ಕರೆಂಟ್ ಸಿನಾರಿಯೋ ವಿ ವಿಲ್ ಹ್ಯಾವ್ ಅ ವೆರಿ ಏನಂತಾರೆ ಏನಂತಾರೆ ಅದಕ್ಕೆ ಒಂದು ನೆನಪಲ್ಲಿ ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳೋ ಅಂತ ಒಂದು ಪ್ರೆಗ್ನೆನ್ಸಿ ನಮ್ಮದಾಗಿರುತ್ತೆ. ಸೊ ಅಂದ್ರೆ ಆ ತಾಯ್ತನದ ಒಂದು ಗರ್ಭಾವಸ್ಥೆಯ ಅವಸ್ಥೆಯನ್ನು ಅದನ್ನ ಎಂಜಾಯ್ ಮಾಡಬೇಕು, ಸಫರ್ ಮಾಡಬಾರ್ದು. ಅಯ್ಯೋ ಈ ಮಗು ಏನಪ್ಪಾ ಇಷ್ಟು ಕಾಟ ಕೊಡ್ತಾ ಇದೆ, ಹೊಟ್ಟೆಲ್ಲೇ ಇಷ್ಟು ಕಷ್ಟ, ಇನ್ನು ತರ ಆಗ್ಬಿಡುತ್ತೆ. ಯಾಕಂದ್ರೆ ತುಂಬಾ ಕಷ್ಟ ಒಂದು ಆ ತಾಯಿಗೆ. ಅದಕ್ಕೆ ನಾವು ಗ್ರೇಟ್ ಅಂತೀವಿ, ಎಷ್ಟು ಕಷ್ಟ ಅನುಭವಿಸ್ತಾಳೆ ತಾಯಿ. ಆ ಕಡೆ ತಿರ್ಕೊಳಕ್ ಆಗಲ್ಲ, ಈ ಕಡೆ ಎಷ್ಟು ಆ ಗರ್ಭಾವಸ್ಥೆನಲ್ಲಿ ಆ ಮಗುನ ಹೊತ್ಕೊಂಡಾಗ ಅದಕ್ಕೋಸ್ಕರನೇ ನಾವು ತಾಯಿ ಋಣ ತೀರ್ಸಕ್ ಆಗಲ್ಲ ಅಂತ ನಾವು ಹೇಳ್ತೀವಿ. ಸೊ ಅಷ್ಟಕ್ಕೆ ಅದು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಪ್ರಿಪೇರ್ ಆಗಿರ್ಬೇಕು, ದೇಹ ಮನಸ್ಸನ್ನ ಅದಕ್ಕೆ ಅಣಿಗೊಳಿಸ್ಕೊಡ್ಬೇಕು. ಮತ್ತೆ ವಿ ಶುಡ್ ಈ ಪ್ರತಿಯೊಂದು ಅವಸ್ಥೆಯಲ್ಲೂ ವಿ ಹ್ಯಾವ್ ಟು ವೆರಿ ಕಾನ್ಶಿಯಸ್ಲಿ ಏನಂತಾರೆ ಮೂವ್ ಇನ್ ಟು ದ ನೆಕ್ಸ್ಟ್ ಫೇಸ್ ಆಫ್ ಬಿಕಮಿಂಗ್ ಪೇರೆಂಟ್ಸ್ ಅನ್ನೋದು ದ ಜೀವಾಳ. ಒಂದು ಕಾನ್ಶಿಯಸ್ ಏನಂತಾರೆ ಗರ್ಭಾಧಾನ ಆಗಬೇಕು ಅನ್ನುವಂಥದ್ದು ಒಂದು ಬೇಸ್ ಲೈನ್ ಪ್ರಿನ್ಸಿಪಲ್. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಇಮಿಡಿಯೇಟ್ಲಿ ಈಗ ಗರ್ಭವತಿ ಆಗಿದ್ದಾಳೆ ಹೆಣ್ಮಗಳು ಅಂತ ಗೊತ್ತಾಗಿದ ತಕ್ಷಣ ಮೊದಲನೇ ಸಂಸ್ಕಾರ ಬರೋದು ಪುಂಸವನ ಸಂಸ್ಕಾರ ಅಂತ. ಸೊ ಇದ್ರ ಬಗ್ಗೆನೂ ಸಾಕಷ್ಟು ಏನಂತಾರೆ ವಿಚಾರಗಳು ಮತ್ತೆ ಅದನ್ನ ಮಾಕರೀಸ್ ಎಲ್ಲ ಇದೆ. ಯಾಕೆ ಅಂತಂದ್ರೆ ಪುಂಸವನ ಸಂಸ್ಕಾರದಲ್ಲಿ ಶಾಸ್ತ್ರದಲ್ಲಿ ಹಿಂದೆ ನಡೆದಂಗೆ, ಬಿಕಾಸ್ ಅದರ ಫಲಶ್ರುತಿಯಲ್ಲಿದೆ, ಯು ಕ್ಯಾನ್ ಬೆಗೆಟ್ ಅಂದ್ರೆ ನಿನಗೆ ಯಾವ ತರಹದ ಮಗು ಬೇಕೋ ಅದನ್ನ ಪಡೆಯುವಂಥದ್ದು ಸಹಾಯ ಮಾಡುವಂಥದ್ದು ಇದು ಗ್ರಾಸ್ಲಿ. ಸೊ ಇದು ಒಂದು ಲೈನ್ ಅನ್ನು ಇಟ್ಕೊಂಡು ತುಂಬಾ ಮಾಕ್ ಮಾಡುವಂಥದ್ದಿದೆ ಈ ಸಂಸ್ಕಾರವನ್ನ. ಬಟ್ ಅದು ಹಾಗಲ್ಲ, ಅದು ಇದೆ ಆಸ್ ಅ ಪಾರ್ಟ್ ಆಫ್ ಇಟ್. ಹಿಂದಿನ ಕಾಲದಲ್ಲಿ ಹಿಂದಿನ ಯುಗಗಳಲ್ಲಿ ಇದನ್ನ ಖಂಡಿತ ಮಾಡ್ತಿದ್ರು. ಈಗಲೂ ಶುದ್ಧ ಸಂಕಲ್ಪದಿಂದ ಮಾಡಿದ್ರೆ ಆಗತ್ತೆ ಅನ್ನೋ, ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳಿದೆ ಅಂದ್ಮೇಲೆ ಅದಾಗ್ಲೇಬೇಕು. ಆದ್ರೆ ಅದನ್ನು ಸ್ವಾರ್ಥಕ್ಕೆ ಬಳಸ್ಕೊತಾ ಇರ್ಲಿಲ್ಲ ಯಾರು. ಸೊ ಇಲ್ಲಿ ಎಲ್ಲಿ ಯಾವಾಗ ಒಂದು ಬರೀ ಒಂದು ಧರ್ಮನ್ ಬಿಟ್ಬಿಟ್ಟು ಅರ್ಥ ಮತ್ತೆ ಕಾಮಕ್ ಮಾತ್ರ ತಗ್ಲಾಕೊಳ್ಳುತ್ತೆ, ಅವಾಗ ಎಲ್ಲ ಪ್ರಿನ್ಸಿಪಲ್ಸ್ ನಮಗೆ ನಾವೇನೋ ಪಡಿತೀವಿ ಅಂತ ಬರ್ತೀವಿ, ಆಗದೆ ಇದ್ದಾಗ ನಾವು ಅದನ್ನ ದೂಷಣೆ ಆಗತ್ತೆ. ಬಟ್ ಇದನ್ನ ಹೊರತುಪಡಿಸಿ ಪುಂಸವನಕ್ಕೆ ತುಂಬಾ ಒಂದು ಮ್ಯಾಗ್ನಿಟ್ಯೂಡ್ ಇದೆ. ಅದೇನು ಅಂತಂದ್ರೆ ಈ ಗರ್ಭ ನಿರ್ಧಾರಣೆ ಮಾತ್ರ ಅಲ್ಲ, ಬಟ್ ಅದಕ್ಕೆ ಸಂಬಂಧಪಟ್ಟಂತ ಗರ್ಭಕ್ಕೆ ಸಂಬಂಧಪಟ್ಟ ಆರೋಗ್ಯ ಮತ್ತೆ ಗರ್ಭಕ್ಕೆ 3ನೇ ತಿಂಗಳಲ್ಲಿ ಒಂದು ಇಂದ್ರಿಯಗಳು ಉತ್ಪತ್ತಿಯಾಗುವ ಶಕ್ತಿ ಶುರುವಾಗತ್ತೆ. ಸೊ ಆ ಸಮಯದಲ್ಲಿ ಮತ್ತೆ 4ನೇ ತಿಂಗಳಿಗೆ ಈಗ ಗರ್ಭಿಣಿಯನ್ನು ಆಯುರ್ವೇದದಲ್ಲಿ ದ್ವಿಹೃದಿನಿ ಅಂತ ಕರೀತಾರೆ. 2 ಹೃದಯಗಳನ್ನು ತನ್ನಲ್ಲಿ ಇಟ್ಕೊಂಡಿದ್ದಾಳೆ ಅಂತ. ಎಷ್ಟು ಒಳ್ಳೆ ಪದ ದ್ವಿಹೃದಿನಿ. ಸೊ ಹಂಗಾಗೇನೆ ಅವಳಿಗೆ ಆ ಬಯಕೆಗಳು ಬರುತ್ತೆ ಅಂತ ಮಗುವಿನ ಮೂಲಕ. ಆದ್ರೆ ಎಲ್ಲೋ ಒಂದು ಕಡೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಬಯಕೆಗಳ ಹೆಸರು ಹೇಳ್ಕೊಂಡು ನಾನು ಪಿಜ್ಜಾನೇ ತಿಂತೀನಿ, ಬರ್ಗರೇ ತಿಂತೀನಿ, ನಂಗೆ ನಾರ್ತ್ ಇಂಡಿಯನ್ನೇ ಬೇಕು, ಪನ್ನೀರೇ ಬೇಕು, ಅದು ದ್ವಿಹೃದಿನಿಯ ಅಂದ್ರೆ ಆ ಬಯಕೆಗಳ ಅರ್ಥ ಅಲ್ಲ. ಸೊ ಈ ಪುಂಸವನದ್ದು ಒಂದು ಫಲಶ್ರುತಿಲಿ ವೆರಿ ಬ್ಯೂಟಿಫುಲ್ ಅದು ಏನಿದೆ ಅಂದ್ರೆ, ಬೇಡದೆ ಇರುವಂತಹ ಬಯಕೆಗಳು ಬಂದು ಮಗುವಿಗೆ ತಾಯಿಗೆ ತೊಂದರೆ ಆಗದೆ ಇರುವಂತೆ ಈ ಸಂಸ್ಕಾರ ಕಾಪಾಡುತ್ತೆ. ಆಲ್ಸೋ ಈಗ ಸಪೋಸ್ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಇದನ್ನ ಮಾಡ್ತೇವೆ. ಈಗ ಹಿಸ್ಟ್ರಿ ಆಫ್ ಮೆನಿ ಮಿಸ್ಕ್ಯಾರೇಜಸ್ ಮತ್ತೆ ಪ್ರೀವಿಯಸ್ ಬ್ಯಾಡ್ ಹಿಸ್ಟರಿ ಇದ್ದಲ್ಲಿ ಪುಂಸವನ ಸಂಸ್ಕಾರ ಎನ್ಶ್ಯೂರ್ಸ್ ದಟ್ ನೆಕ್ಸ್ಟ್ ಬರುವಂತಹ ಗರ್ಭಧಾರಣೆ ಏನಾಗಿದೆ ಅದರದ್ದು ಹೆಲ್ತು, ಅದರದ್ದು ಗರ್ಭ ಸ್ಥಿರತೆ ಎಲ್ಲವೂ ಮೇಂಟೈನ್ ಆಗುತ್ತೆ. ಸೊ ಆನ್ ದ ಬ್ರಾಡರ್ ಆಸ್ಪೆಕ್ಟ್ ಬರೀ ಒಂದು ದ ಡಿಟರ್ಮಿನೇಷನ್ ಆಫ್ ದ ಸೆಕ್ಸ್ ಆಫ್ ದ ಫೀಟಸ್ಗಲ್ಲ, ಲಿಂಗ ನಿರ್ಧಾರಣೆಗಲ್ಲ, ದಿಸ್ ಇಸ್ ಆನ್ ದಿ larger aspect, it is for the health ಮತ್ತೆ ಪ್ರೊಟೆಕ್ಷನ್ ಆಫ್ ದ ಬೇಬಿ. ಇದು ಪುಂಸವನ ಸಂಸ್ಕಾರ. ಲಾಸ್ಟ್ ಅಲ್ಲಿ ಬರೋದು ಸೀಮಂತ ಸಂಸ್ಕಾರ, 7ನೇ ಅಥವಾ 8ನೇ ತಿಂಗಳಲ್ಲಿ ಮಾಡುವಂಥದ್ದು, 7ರಲ್ಲಿ ಪ್ರಚಲಿತಿಯಲ್ಲಿ ಇರುವಂಥದ್ದು. ಸೊ 7ನೇ ತಿಂಗಳಲ್ಲಿ ಇದು ಮಾಡೋದು
ಎಗೈನ್ ಒಂದು ಸುಮ್ನೆ ಈಗ ಅದು ಎಲ್ಲ ಆಡಂಬರಕ್ಕೆ ತಿರ್ಕೊಳ್ತಾ ಇದೆ. ಎಲ್ಲಾರನ್ನು ಕರೆದು ಒಂದ್ ಪಾರ್ಟಿ ಮಾಡೋ ತರ ಆಗ್ಬಿಟ್ಟಿದೆ. ಹೌದು, ಇಲ್ಲ ಪಾರ್ಟಿ, ಬರ್ಡೇನು ಒಂದ್ ಪಾರ್ಟಿ, ಹಾ. ಇದು ಬರ್ಡೇಗಿಂತ ಮುಂಚೆ ಮಾಡೋ ಪಾರ್ಟಿ, ಮೇಲೆ ಬರ್ಡೇ ಮಾಡ್ತೀವಿ. ಹೌದು. ಇದು ಮುಂಚೆನೆ ಸುಮ್ನೆ ಒಂದು ಬೇಬಿ ಶವರ್. ಲಕ್ಕಿಲಿ ನಂಗೆ ಒಂದೊಂದ್ಸತಿ ತುಂಬಾ ಬೇಜಾರು ಅನ್ಸುವಂಥದ್ದು, ಈಗ ವೆಸ್ಟರ್ನೈಸ್ ನಾವ್ ಎಷ್ಟು ಆಗ್ಬಿಡ್ತಿದೀವಿ ಅಂದ್ರೆ, ವಿವಾಹ ಅಂತ ಒಂದು ಒಳ್ಳೆ ಘಟ್ಟವನ್ನು ಹೋಗ್ಲಿಕ್ಕೆ ಮುಂಚೆ ದಟ್ ಬ್ಯಾಚುಲರೇಟ್ ಪಾರ್ಟಿ ಅಥವಾ ಇದು ಏನ್ ಮಾಡ್ತಾರೆ, ದೇ ವಾಂಟ್ ಟು ಸ್ಟಾರ್ಟ್ ಇಟ್ ವಿತ್ ಗ್ಲಾಸ್ ಆಫ್ ಮದ್ಯ ಅಂಡ್ ಅಷ್ಟು ಈವನ್ ನಾವ್ ಏನಂತಾರೆ ಎಲ್ಲರೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಲಕಿಲಿ ಇಟ್ ಇಸ್ ನಾಟ್ ಡನ್ ಇನ್ ಬೇಬಿ ಶವರ್ ಪರ್ಟೈನಿಂಗ್ ಟು ದಿ ಹೆಲ್ತ್ ಆಫ್ ಯುರೋಪ್ ಇಲ್ಲೆಲ್ಲ ಇರೋ ನಮ್ಮವರೇ, ನಮ್ಮ ಇಂಡಿಯನ್ಸ್ ಅಲ್ಲಿರೋರು ಈ ಜೆಂಡರ್ ರಿವೀಲ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅಲ್ಲಿ ಅವರು ಹೇಳಿರೋದ್ರಿಂದ ದೊಡ್ಡ ಪಾರ್ಟಿ ಮಾಡಿ ಜೆಂಡರ್ ರಿವೀಲ್ ಅಂತ ಮಾಡಿ, ಅಂದ್ರೆ ಅದೆಲ್ಲ ವೆಸ್ಟರ್ನ್ ಅಲ್ಲಿ ಇದೆ. ನಮ್ಮವರು ಅಲ್ಲಿ ಹೋಗಿರೋರೆಲ್ಲ ಬಹಳಷ್ಟು ಜನ ನಮ್ಗೆ ಈಗ ಇಂಡಿಯನ್ಸ್ ಎಲ್ಲ ಯುರೋಪ್ ಅಲ್ಲಿ ಇದಾರೆ, ಅಮೆರಿಕಲ್ ಇದಾರೆ. ಸೊ ಅವ್ರಿಗೆಲ್ಲ ಇದೊಂದು ಹೊಸ ಕ್ರೇಜ್. ಅಂದ್ರೆ ಅವ್ರು ಹುಡುಗಿ ಕೂಡಿಸ್ಬಿಟ್ಟು, ಪ್ರೆಗ್ನೆಂಟ್ ಲೇಡಿನೂ ಇರ್ತಾಳೆ ಅಲ್ಲಿ, ಕೂಡಿಸ್ಬಿಟ್ಟು ಅಲ್ಲಿ ಇಟ್ ಇಸ್ ಅ ಲೀಗಲ್ ಥಿಂಗ್ ಟು ಅನೌನ್ಸ್ ದ ಜೆಂಡರ್. ಅವ್ರು ಡಾಕ್ಟರ್ ಹೇಳ್ಬಿಟ್ಟಿರ್ತಾರೆ ಇವ್ರಿಗೆ ಗಂಡ ಹೆಣ್ಣ ಅಂತ. ಇವ್ರದ್ದು ರಿವೀಲ್ ಮಾಡೋದಕ್ಕೆ ಅಂದ್ರೆ ಮುಂಚೆನೆ ಈಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಮಗು ಹುಟ್ಟುತ್ತೆ ಅಂತ. ಹೌದು, ಅದನ್ನ ರಿವೀಲ್ ಮಾಡ್ತಾರೆ ಮಗು ಹುಟ್ಟಕ್ ಮುಂಚೆನೆ. ಅದಕ್ಕೊಂದು ಪಾರ್ಟಿ ಮಾಡ್ತಾರೆ. ಇನ್ನು ಕೇಳ್ದೆ ಅಂದ್ರೆ ನಾನು, ನೀವೀಗ ಬೇಬಿ ಶವರ್ ಆಗ್ಬಿಟ್ಟಿದೆ. ಐ ಡೋಂಟ್ ನೋ ದಿಸ್. ಲಕ್ಕಿಲಿ ಇದು ಇನ್ನೂ ಇಂಡಿಯಾಲ್ ಶುರು ಆಗಿಲ್ಲ ಅನ್ಸುತ್ತೆ. ಹೇಳಿದ್ಮೇಲೆ ಜನ ಮಾಡ್ಬಿಡ್ತಾರೋ ಏನೋ. ನಾನೇನ್ ಅನ್ಕೊಂಡೆ, ಮೇ ಬಿ ಯಾರು ಮಾಡಬೇಡಿ, ಯಾರ್ಯಾರು ನೋಡ್ತಿದ್ದೀರಾ ಇದನ್ನ ಫಾಲೋ ಮಾಡಬೇಡಿ, ನಾನು ಏನಾದ್ರು ಹೊಸದಾಗಿ ಹೇಳಿದ್ರೆ. ಸೊ ಮೇ ಬಿ ನಾನು ತಾಯಿ ಮತ್ತು ಗರ್ಭಕ್ಕೆ ಹೆಲ್ತ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದನ್ನ ಇನ್ನೂ ತಗೊಂಡಿಲ್ಲ ಅಂತ ಅನ್ಕೊಂಡೆ. ಅಂದ್ರೆ ಶುರು ಆಗೋದು ಬೇಡ ಭಾರತದಲ್ಲಿ ಇದನ್ನ. ಸೊ ಸೀಮಂತ ಸಂಸ್ಕಾರದಲ್ಲಿ ಒಂದು ಮೇನ್ ಅಜೆಂಡಾ ತಾಯಿ ಖುಷಿಯಾಗಿರ್ಬೇಕು ಅವಾಗ. ಸೊ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಪಂಚಮೇ ಮನಃ ಷಷ್ಠೇ ಬುದ್ಧಿ, ಅಂದ್ರೆ 5ನೇ ತಿಂಗಳು ತಾಯಿ ಯಾವಾಗ ಗರ್ಭಾವಸ್ಥೆಯಲ್ಲಿ ಹೋಗ್ತಾಳೆ, ಮಗುವಿನ ಮನಸ್ಸು ರಿಯಾಕ್ಟ್ ಪ್ರಕ್ರಿಯೆ ಹೆಚ್ಚಾಗತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು. ನೆಕ್ಸ್ಟ್ ಆಗಿರತ್ತೆ. ಷಷ್ಠ ಮಾಸದಲ್ಲಿ ಬುದ್ಧಿಯ ಒಂದು ಏನಂತಾರೆ ಕೆಲಸವು ಶುರುವಾಗಿರತ್ತೆ ಅಂತ. ಹಾಗಾಗೇನೆ ಅದೆರಡು ಆಗಿದ ತಕ್ಷಣ ನಾವು ಸೀಮಂತ ಸಂಸ್ಕಾರವನ್ನು ತಗೊಂಡಾಗ ದ ಕನೆಕ್ಟಿವಿಟಿ ಬಿಟ್ವೀನ್ ದ ಮದರ್ ಆ್ಯಂಡ್ ಹರ್ ಚೈಲ್ಡ್ ಆ್ಯಂಡ್ ದಿ ಎಕ್ಸ್ಟರ್ನಲ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಬಾಂಡ್. ಸೊ ಸೀಮಂತ ಸಂಸ್ಕಾರದಲ್ಲಿ ಬರೀ ಒಂದು ಇಷ್ಟವಾಗಿರುವಂತಹ ತಿಂಡಿ ತಿನಿಸು ಕೊಡೋದು ಅಥವಾ ಬರೀ ಒಂದು ಏನಂತಾರೆ ಆಭರಣ ತೊಡ್ಕೊಳ್ಳೋದು ಅಷ್ಟೇ ಸೀಮಿತ ಅಲ್ಲ. ಸೊ ಇಲ್ಲಿ ಏನು ಆಕ್ಚುಲಿ ಸಂಸ್ಕಾರದಲ್ಲಿ ಇರುವಂಥದ್ದು ಏನಂದ್ರೆ, ಸೊ ಪತಿ ಏನಿರ್ತಾನೆ, ಗಂಡನಾಗಿರೋನು ಏನಿರ್ತಾನೆ, ಅದರಲ್ಲಿ ಗರ್ಭ ಶಲಲಿ ಅಂತ ಕರಿತೀವಿ, ದಟ್ ಇಸ್ ದ ಪಾರ್ಕ್ಯುಪೈನ್, ಮುಳ್ಹಂದಿಯ ಮುಳ್ಳು ಅಥವಾ ವ್ಯಾಘ್ರ ನಖ, ಯಾವುದು ಶಾಪ್ ಟಿಪ್ ಇರತ್ತಲ್ಲ. ಸೊ ಅದರಲ್ಲಿ ಹೋಮ ಎಲ್ಲ ಮಾಡಿದ ನಂತರ ಸೊ ಗಂಡನಾಗಿರುವವನು 2 ವಿಧಿ, ಇದ್ರಲ್ಲಿ ಒಂದು ಕತ್ತಿನಿಂದ ವಿಶುದ್ಧದಿಂದ ಸಹಸ್ರಾರ ತನಕ, ಇನ್ನೊಂದು ಉಲ್ಲೇಖದಲ್ಲಿ ಹೊಟ್ಟೆಯ ಕೆಳಭಾಗದಿಂದ ಮಿಡ್ ಲೈನ್ ಅಲ್ಲಿ ಮೇಲ್ ಹೋಗ್ತಾ ಅಂಟಿಲ್ ದ ಪ್ರೀವಿಯಸ್ ಇಲ್ಲಿ ಸಹಸ್ರಾರನ ದಾಟಿ ಆ ಮುಳ್ಳನ್ನ ಅಥವಾ ವ್ಯಾಘ್ರ ನಖದ ಮೇಲೆ ಒಂದು ರೇಖೆ, ಅಂದ್ರೆ ನೋವಾಗೋ ಹಾಗಲ್ಲ, ಅಲ್ಲಿ ಒಂದು ಸ್ಟಿಮ್ಯುಲೇಷನ್ ಕ್ರಿಯೇಟ್ ಮಾಡೋ ಹಾಗೆ ಸಂಸ್ಕಾರವನ್ನು ಮಾಡಿ ಅದಾದ ನಂತರ ಶ್ರೀರಾಗದ ವೀಣಾನಾದನ ಮಾಡಬೇಕು ಅಂತಿದೆ ಸಂಸ್ಕಾರದಲ್ಲಿ. ಸೊ ಇದು ಮಾಡಿದಾಗ ಏನಾಗತ್ತೆ, ಸೀಮಂತ ಅನ್ನುವುದು ಆಯುರ್ವೇದದ ಪ್ರಕಾರ ವೇರ್ ಎವರ್ ದರ್ ಇಸ್ ಅ ಜಾಯ್ನಿಂಗ್, ಸೊ ಅದು 2 ಮಸಲ್ ಮೆಂಬ್ರೇನ್ಸ್ ಕೂಡಿರುವಂಥದ್ದಾಗಿರ್ಬೋದು ಅಥವಾ ಒಂದು ಫೇಶಿಯಾ ಅಂತ ನಾವೇನ್ ಕರಿತೀವಿ ಅದು ಸನ್ನಿಹಿತವಾಗಿರುವಂತಹ ಒಂದು ಜಾಗಕ್ಕೆ ಸೀಮಂತ ಅಂತ ಕರೀತಾರೆ. ಸೊ ದರ್ ಇಸ್ ಅ ಕ್ಲೋಜರ್, 2 ಥಿಂಗ್ಸ್. ಸೊ ದೇರ್ ಇಸ್ ಅ ಉಲ್ಲೇಖ ದಟ್ ಒಂದು ಗರ್ಭ ಸೀಮಂತ ಅನ್ನೋ ಒಂದು ವೆರಿ ಮೈನ್ಯೂಟ್ ಮೈಕ್ರೋಸ್ಕೋಪಿಕ್ ಲೇಯರ್ ವಿಲ್ ಗೆಟ್ ಸ್ಟಿಮ್ಯುಲೇಟೆಡ್ ಆ್ಯಂಡ್ ಒಂದು ಸ್ವಲ್ಪ ಅದು ಸಡಿಲವಾಗ್ತದೆ ಈ ಕ್ರಿಯೆಯಿಂದ. ಅದಾಗಿದ ತಕ್ಷಣ ಮಗುವಿನ ಗ್ರಹಣ ಶಕ್ತಿ ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಟುವರ್ಡ್ಸ್ ದ ವೂಮ್. ಸೊ ಇಮಿಡಿಯೇಟ್ಲಿ ಅದಾಗಿದ ಕೂಡಲೇ ಯಾಕೆ ಮತ್ತೆ ವೀಣಾವಾದನೇ ಡ್ರಮ್ ಹೊಡಿಬೋದಿತ್ತು ಅಥವಾ ಇನ್ನೇನಾದರೂ ಡಬ ಡಬ ಜಾಂಗ್ಟೆ ಬಾರಿಸ್ಬೋದಿತ್ತು. ಎಷ್ಟು ಸೈಂಟಿಫಿಕ್ ನಮ್ಮ ಎಲ್ಲ ಒಂದು ಅನ್ಲಿಕ್ಕೆ. ಸೊ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಅಂದಿದ ತಕ್ಷಣ ಅದರ ಫ್ರೀಕ್ವೆನ್ಸಿ, ವೇವ್ ಲೆಂತ್ ಎಲ್ಲವೂ ನಾಟೋದು ಜಾಸ್ತಿ. ಸೊ ಇವಾಗ ನಾವು ಇಲ್ಲೆಲ್ಲೋ ಕೂತು ನಾವು ಒಂದು ಮೃದಂಗದ ಧ್ವನಿಯನ್ನು ಆಲಿಸೋದ್ಕಿಂತ ಈ ಕಡೆ ಯಾರೋ ನಮಗೆ ಒಂದು ಫ್ಲೂಟ್ ಅಥವಾ ಒಂದು ವೀಣೆ ಅಥವಾ ಸಿತಾರ್ನ ನುಡಿಸಿದಾಗ ನಮ್ಮ ಗಮನ ಆ ಕಡೆಗೆ ಸೆಳೆಯುತ್ತೆ, ಯಾಕಂದ್ರೆ ಅದರದ್ದು ಶಬ್ದದ ವೈಬ್ರೇಷನ್ನಿನ ಒಂದು ಗುಣವೇ ಅಂಥದ್ದು. ಸೊ ದ ಬೇಬಿ ವಿಲ್ ಹ್ಯಾವ್ ಅ ವೆರಿ ಗುಡ್ ಸ್ಟಿಮ್ಯುಲೇಷನ್ ಇನ್ ದ ವೂಂಬ್. ಸೊ ಹಂಗಾಗಿದ ತಕ್ಷಣ ಅದಾದ ನಂತರ ಕೊನೆಯ ಟ್ರೈಮೆಸ್ಟ್ರಲ್ಲಿ ಇನ್ನೇನು ಫೈನಲ್
ನಾವು ಮಗುನ ವಾರ್ ಫೀಲ್ಡಿಗೆ ನಾವು ಹೋಗೋ ಮುಂಚೆ ಅಥವಾ ಎಕ್ಸಾಮಿಗೆ ಹೋಗೋ ಮುಂಚೆ ನಮಗೆ ಎಕ್ಸಾಮ್ಗೆ ಓದ್ಕೊಳ್ಳಿಕ್ಕೆ ಅಂತ ಏನು ಒಂದು ಸ್ಟಡಿ ಹಾಲಿಡೇ ಕೊಟ್ಟಿರ್ತಾರಲ್ಲ, ಆ ಫೇಸ್ ಫೈನಲ್ ಟ್ರೈಮೆಸ್ಟರ್. ಸೊ ವೆನ್ ಶಿ ಇಂಡಲ್ಜಸ್ ಹರ್ ಸೆಲ್ಫ್ ಇನ್ ಎವ್ರಿ ಪಾಸಿಟಿವ್ ವೇ, ದೈಹಿಕವಾಗಿ, ಮಾನಸಿಕವಾಗಿ, ಮತ್ತೆ ಏನಂತಾರೆ ಅವಳು ಏನು ಮಾತಾಡ್ತಿದ್ದಾಳೆ, ಏನು ನುಡಿತಿದ್ದಾಳೆ, ಏನು ಕೇಳಿಸ್ಕೊತಿದ್ದಾಳೆ, ಎಲ್ಲದರ ಇಂಪ್ಯಾಕ್ಟು ವೆರಿ ಸ್ಟ್ರಾಂಗ್ ಆಗಿ ಆಗ್ಲಿಕ್ಕೆ ಶುರುವಾಗುತ್ತೆ ಮಗುವಿನ ಮೇಲೆ, ಗರ್ಭದಲ್ಲಿರುವ ಮಗುವಿನ ಮೇಲೆ. ಸೀಮಂತ ಆದ ಮೇಲೆ ಅದರದ್ದು ಗ್ರಹಣ ಶಕ್ತಿ ಜಾಸ್ತಿ ಇನ್ನು ಎನ್ಹ್ಯಾನ್ಸ್ ಆಗುತ್ತೆ. ಹಾಗಾಗಿ ಆ ಕನೆಕ್ಷನ್ ಡೀಪ್ ಆಗ್ತಾ ಹೋಗುತ್ತೆ. ಈ ಲಾಸ್ಟ್ 3 months ಅಲ್ಲೇನೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರು ಪ್ರತಿಯೊಂದು ಪಾಸಿಟಿವ್ ಇನ್ಪುಟ್ಸ್ ಗಳನ್ನ ಕೊಡಬೇಕು. ಇಫ್ ವಿ ಹ್ಯಾವ್ ಟು ಸಿಂಕ್ ದಿಸ್ ವಿತ್ ಮಾಡರ್ನ್ ಎಂಬ್ರಿಯಾಲಜಿ, ಸೊ ಇಟ್ ಇಸ್ ಬಿಟ್ವೀನ್ ದಿಸ್ 32 to 39 ವೀಕ್ಸ್ ಅಲ್ಲೇ ಮಗುವಿನ ಫ್ರಾಂಟಲ್ ಲೋಬ್ಸು ಮತ್ತೆ ಕಾರ್ಟೆಕ್ಸ್, ಬ್ರೈನ್ ಡೆವಲಪ್ಮೆಂಟ್ ಫೈನಲ್ ಟಚಸ್ ಫಿನಿಶಿಂಗ್ ಆಗ್ತಾ ಇರುವಂತಹ ಸ್ಟೇಜ್ ಇದು. ಸೊ ನಾವು ಎಷ್ಟು ಈ ಫೇಸಿನಲ್ಲಿ ನಾವು ವಿ ಕ್ಯಾನ್ ವರ್ಕ್, ದಿ ಔಟ್ಪುಟ್ ಇಸ್ ಅ ಮಾಸ್ಟರ್ ಪೀಸ್. ಸೊ ಆ ಶಕ್ತಿ ತಾಯಿಯ ಕೈಯಲ್ಲಿರುತ್ತೆ. ಸೊ ಸೀಮಂತ ಈಗ ಹೆಂಗಾಗ್ಬಿಟ್ಟಿದೆ, ಸೀಮಂತ ಸಂಸ್ಕಾರ ಇತ್ತು ಡಾಕ್ಟ್ರೆ, ಎಲ್ಲ ತಿನ್ಬಿಟ್ಟೆ ಹುಷಾರ್ ತಪ್ಪಿಬಿಡ್ತು ಅಂತ ದೇ ಕಮ್ ಬ್ಯಾಕ್ ಫಾರ್ ಇದು. ಸೊ ಅದರ ಹಿಂದಿನ ಒಂದು ಅರ್ಥವನ್ನು ಬಿಟ್ಬಿಟ್ಟು ಬರೀ ಒಂದು ಏನಂತಾರೆ ಯಾವ ತರ ಡೆಕೋರೇಷನ್ ಮಾಡಿಸ್ತಿದೀವಿ, ಅಥವಾ ನಾವು ಅದಕ್ಕೆ ಎಷ್ಟು ಸ್ಪೆಂಡ್ ಮಾಡ್ತಿದೀವಿ, ಅಥವಾ ನಾವು ಇದೇ ಥರದ್ದು ಸ್ವೀಟ್ ಅಂಗಡಿಯಿಂದನೇ ಸ್ವೀಟ್ ತರಿಸ್ಬೇಕು, ಇದರ ಮೇಲೆ ಗಮನ ಇದ್ರೆ ಅಷ್ಟಕ್ಕೆ ನಮ್ಮ ಪ್ರಯತ್ನ ನಿಂತು ಬಿಡತ್ತೆ. ಸೊ ಇದು ಎಲ್ಲ ಸಂಸ್ಕಾರವು ವೆರಿ ಸೈಂಟಿಫಿಕಲಿ ವೋವನ್ ಅಂತ ಏನು ಹೇಳ್ಬೋದು. ಸೊ ಇನ್ ಆಲ್ ವೇಸ್ 360 ಡಿಗ್ರಿಯಲ್ಲಿ ತಗೊಂಡ್ರು ತಾಯಿಗೆ ಮತ್ತು ಮಗುವಿಗೆ ಒಳ್ಳೆಯ ಅನುಭವವನ್ನೇ ಕೊಡಬೇಕು ಅನ್ನೋದು ನಮ್ಮ ಶಾಸ್ತ್ರಗಳ ಒಂದು ಏನಂತಾರೆ ಹೋರಾಟ. ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಈ ವಿಷಯ ಒಂದು ಹೊಸದಿದು, ಯಾಕೆಂದ್ರೆ ನಮ್ಗೆ ನಾನು ಬಯೋಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ಓದಿದ್ದು ನನ್ನ ಡಿಗ್ರಿನಲ್ಲಿ. ಹಾಗಾಗಿ ಐ ಹ್ಯಾವ್ ಅ ಗುಡ್ ನಾಲೆಡ್ಜ್ ಅಂಡ್ ಇಂಟ್ರೊಡಕ್ಷನ್ ಟು ಲೈಫ್ ಸೈನ್ಸ್ ಆಸ್ ವೆಲ್ ಆಸ್, ಅಂದ್ರೆ ಮೈನ್ಲಿ ಅಲೋಪೆಥಿಕ್ ಫಾರ್ಮೆಟ್. ನಮ್ಮ ಬಯೋಸೈನ್ಸ್ ಏನು ನಾವು ಲೈಫ್ ಸೈನ್ಸ್ ಓದ್ತೀವಿ, ಸ್ಕೂಲಲ್ಲಿ ಓದ್ತೀವಿ, ಅದರದ್ದು ಹೈಯರ್ ಲೆವೆಲ್ಸ್ ಅಲ್ಲಿ ನಾನು ತುಂಬಾ ಡಿಗ್ರಿ ಲೆವೆಲ್ ಅಲ್ಲೇ ಓದಿದ್ದು. ಹಾಗಾಗಿ ನನಗೆ ಲೈಫ್ ಸೈನ್ಸ್ ಇಸ್ ವೆರಿ ಅಟ್ರಾಕ್ಟಿವ್. ತಾವು ಈಗ ಎಂಬ್ರಿಯಾಲಜಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ಅದೊಂಥರ ಅದ್ಭುತ. ಅದು ಚೇಂಜಸ್ ಏನಾಗುತ್ತೆ, ಏನೋ ಇಲ್ದೇ ಇರೋದು ಯಾವುದೋ ಒಂದು ಜೀವ ಬಂತು ಅಂತ ಬಂದಿದ್ದು ನಮ್ಗೇನೋ ಕಾಣದೇ ಇರೋದು 1 ವರ್ಷದಲ್ಲಿ ಅಷ್ಟು ಮುದ್ದಾದ ಮಗು ಬಂದಾಗ ಅದು ಮಗುನ ಇಷ್ಟ ಪಡೆದವರೇ ಇಲ್ಲ. ಅದು ಬೆಳೆದ ಮೇಲೆ ಅವನ ಮುಖ ಹೀಗಾಗುತ್ತೆ, ಕೈಕಾಲು ಹೀಗಾಗುತ್ತೆ. ಆದ್ರೆ ಎಲ್ಲಾ ಮಕ್ಕಳು ಮೊದಲ 3-4 ತಿಂಗಳು 1 ವರ್ಷ ಎಲ್ಲಾರು ಮುದ್ದಾಗಿರ್ತಾರೆ. ಮುದ್ದಾಗಿಲ್ದವರು ಮಕ್ಕಳೇ ಇಲ್ಲ. ಈ ಒಂದು ನೀವು ತುಂಬಾ ಒಂದು ವಿಷಯ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಈ ನನಗೆ ಅದನ್ನ ರಿಲೇಟ್ ಮಾಡೋದಾದ್ರೆ, ಈಗ ಒಬ್ಬ ಆರ್ಕಿಟೆಕ್ಟ್, ಒಳ್ಳೆ ಶಿಲ್ಪಿ, ಈಗ ಅಮರ ಶಿಲ್ಪಿ ಜಕಣಾಚಾರಿ ಅಂತೀವಿ, ಅಂತವ್ರು ಒಂದು ಈಗ ಹೊಯ್ಸಳ ಶಿಲ್ಪಗಳೆಲ್ಲ ಮಾಡಿದ್ದಾರೆ. ಅದ್ಭುತವಾದ ಶಿಲ್ಪಕಲೆನಲ್ಲಿ ಒಂದು ಒಳ್ಳೆ ದೇವತಾ ಮೂರ್ತಿನ ಅವ್ರು ತಗೊಂಡ್ ಬರ್ತಾರೆ. ಅದೇ ತರ ತಾವು ಹೇಳೋದು, ಯಾಕೆಂದ್ರೆ ಅದು ಕಲ್ಲಿನಲ್ಲಿ ಮಾಡೋದು ಹೊರಗಡೆ. ಇದೇ ತಾಯಿ ತನ್ನ ಒಂದು ಪಾಸಿಟಿವ್ ಯೋಚನೆಗಳಿಂದ ಆ ಸಂಸ್ಕಾರಗಳನ್ನ ಕೊಡೋದ್ರಿಂದ, ಲವಲವಿಕೆ ಸರಿಯಾದ ಆಹಾರನ ತಗೊಳ್ಳೋದ್ರಿಂದ, ಮತ್ತೆ ಸರಿಯಾಗಿ ಅವಳ ದೇಹನ ಶುದ್ಧಿ ಮಾಡಿಕೊಂಡು ಆಮೇಲೆ ಗರ್ಭಧಾನ ಪಡೆದು ಆಮೇಲೆ ಪೂರ್ತಿ ಆ 9 ತಿಂಗಳು ಆ ಮಗುವನ್ನ ಒಂದು ಆರ್ಕಿಟೆಕ್ಟ್ ಆಗಿ, ಅವಳೇ ಒಂದು ಶಿಲ್ಪಿಯಾಗಿ, ಅದರ ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು. ನೀವು ಇದನ್ನ ಹೇಳಿದಾಗ ನಾವು ಅನ್ಕೋತಾ ಇದ್ದೀವಿ, ಯಾಕೆ ಹಂದಿ ಮುಳ್ಳೆ ಯಾಕೆ ಯೂಸ್ ಮಾಡ್ತಾರೆ, ಬಹಳಷ್ಟು ಪ್ರಶ್ನೆ ಇತ್ತು. ಅದು ಬೇರೆ ಹುಡುಕಿ ತರಬೇಕು, ಎಲ್ಲೋ ಗ್ರಂಥಿಗೆ ಅಂಗಡಿನಲ್ಲಿ ಇವಾಗೆಲ್ಲ ಸಿಗುತ್ತೆ. ಆ ಹಂದಿ ಮುಳ್ಳು ತಗೊಂಡ್ ಬರ್ಬೇಕು, ಅದೇನೋ ಹುಲಿ ಉಗುರು. ಈಗ ಬೇರೆ ನಮ್ಮ ಅನಿಮಲ್ ಆಕ್ಟಿವಿಸ್ಟ್ ಗಳೆಲ್ಲ ತುಂಬಾ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಇದು ಯಾಕೆ ಹಂದಿ ಮುಳ್ಳಲ್ಲಿ ನನಗೆ ಆಕ್ಚುಲಿ ಗೊತ್ತಿರೋ ತಲೆಬಾಚಿ ಇದ್ರು, ನಾವೇನೋ ಅದನ್ನ ತಲೆಬಾಚೋದು ಅನ್ಕೊಂಡ್ಬಿಟ್ಟು ನಾನು ಹಿಂಗ್ ತಲೆಬಾಚಿದ್ದೀನಿ. ತಲೆ ಯಾಕ್ರಿ ಬಚ್ಬೇಕು ಅಂತ ಅರ್ಥ ಆಗಿರಲಿಲ್ಲ. ನೀವು ಈಗ ಹೇಳಿದ್ಮೇಲೆ ಎಲ್ಲ ಅರ್ಥ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ, ಇದರಿಂದ ತಾಯಿಯ ಷಟ್ಚಕ್ರಗಳ ಒಂದು ಸಂಚಲನ ಏನಿರುತ್ತೆ, ದಿ ಎನರ್ಜಿ ಆಫ್ ಹರ್ ಚಕ್ರ ಆ್ಯಂಡ್ ದ ಬೇಬೀಸ್ ವಿಲ್ ಸ್ಟಾರ್ಟ್ ಅಲೈನಿಂಗ್ ಇನ್ ದ ಸೇಮ್. ಇದು ಆಫ್ಟರ್ ದ ಸೀಮಂತೋನ್ನಯನ ಸಂಸ್ಕಾರ. ಇದು ಮೂಲಾಧಾರದಿಂದ ಒಂದು ಏನಂತಾರೆ ಅದರದ್ದು ಒಂದು ಪರ್ಸ್ಪೆಕ್ಟಿವ್ ಇದೆ, ಮತ್ತೆ ಇದರ ಪರ್ಸ್ಪೆಕ್ಟಿವ್ ಇದೆ, ಎರಡೂ ಇದೆ ಸೀಮಂತೋನ್ನಯನ ಸಂಸ್ಕಾರ ಸರಿಯಾಗಿ ಮಾಡಿದ್ದಲ್ಲಿ. ಮತ್ತೆ ಶ್ರೀರಾಗನೇ ಯಾಕೆ ಅಂತಂದ್ರೆ, ಎಷ್ಟೊಂದು ರಾಗಗಳಿದೆ ನುಡಿಸುವಾಗ ಶ್ರೀರಾಗ ಅನ್ನೋದೊಂದು ರಾಗ. ಹೌದು, ಶ್ರೀರಾಗ ಅನ್ನೋದು ರಾಗ. ಸೊ ಇದು ನನಗೂನು ಅಂದ್ರೆ ಗೊತ್ತಿರ್ಲಿಲ್ಲ. ಸೊ ಏನೇ ಆದ್ರೂ ನಮ್ಮ ಶಾಸ್ತ್ರದಲ್ಲಿ ಸುಮ್ಮನೆ ಹೇಳಿರೋ ಚಾನ್ಸೇ ಇಲ್ಲ. ಒಂದು
ನಿಟ್ಟಿಲ್ದಿರ. ಸೊ ಹಾಗಾಗಿ ನಾನು ಕೂತ್ಕೊಂಡು ಅದ್ರ ಬಗ್ಗೆ ಓದಿದಾಗ ನಂಗೆ ಗೊತ್ತಾಗಿದ್ದು ಒಂದು ಶ್ರೀರಾಗದ್ದು ಮೃತ ಸಂಜೀವಿನಿ ರಾಗ ಅಂತ, ಆ ರಾಗಕ್ಕೇನೆ. ಸೊ ತ್ಯಾಗರಾಜರದ್ದು ಒಂದು ಕಥೆನೂ ಬರುತ್ತೆ. ನನ್ಗೆ ಆಕ್ಚುಲಿ ಗೊತ್ತಿತ್ತು ಬಟ್ ಕನೆಕ್ಷನ್ ಆಗಿರಲಿಲ್ಲ. ಬಟ್ ವೆನ್ ಐ ರೆಡ್ ದಿಸ್ ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ಅವರು ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿರೋವಾಗ ಅಲ್ಲಿ ಸಡನ್ ಆಗಿ ಒಬ್ಬ ಯಾರೋ ಹಿಂಗೆ ನಿಂತಿರೋರು ದೇವ್ರನ್ನ ನೋಡ್ಲಿಕ್ಕೆ ಬಂದಿರೋರು ಹಿ ವಿಲ್ ಕೊಲ್ಯಾಪ್ಸ್, ಒಂದು ಸಿನ್ಕೋಪ್ ಅಟ್ಯಾಕ್ ತರ ಆಗುತ್ತೆ ಅಂತ. ಇಮಿಡಿಯೇಟ್ಲಿ ದೇ ವಿಲ್ ಬಿ ನೋ ಮೆಡಿಕಲ್, ತ್ಯಾಗರಾಜರ ಟೈಮಲ್ಲಿ. ಸೊ ಅಲ್ಲಿ ಹತ್ರದಲ್ಲಿ ವೈದ್ಯರಿರಲ್ಲ, ಯಾರೂ ಇರಲ್ಲ. ಏನೂ ಗೊತ್ತಿಲ್ಲದೆ ಅವಾಗ ಭಗವಂತನಲ್ಲಿ ಸಂಕಲ್ಪ ಮಾಡಿ ತ್ಯಾಗರಾಜರು ಶ್ರೀರಾಗ ಕೀರ್ತನೆಯನ್ನು ಹಾಡ್ತಾರೆ ಅವನ ಮುಂದೆ ಜೋರು ಧ್ವನಿಯಲ್ಲಿ. ಆ ಶ್ರೀರಾಗದ ಒಂದು ಮೃತ ಸಂಜೀವಿನಿಯ ಒಂದು ಆ ವೈಬ್ರೇಷನ್ ಎಫೆಕ್ಟ್ ಇಂದ ಹಿ ವಿಲ್ ರಿವೈವ್ ಬ್ಯಾಕ್. ಸೊ ಅದು ಒಂದು ಕೂಡ ಇದೆ. ಮತ್ತು ಇನ್ನೊಂದು ವೆರಿ ಫ್ಯಾಸಿನೇಟಿಂಗ್ ಥಿಂಗ್ ನಂಗೆ ಖುಷಿಯಾಗಿದ್ದು, ಈ ಶ್ರೀರಾಗನ್ ತುಂಬ ನೀವು ಕೇಳ್ತಾ ಇದ್ರೆ you will develop a habit of absorbing knowledge. It will make you groom. ಅಂದ್ರೆ ಯು ಶುಡ್ ಬಿ ಅ ಗುಡ್ ಲಿಸ್ನರ್ ಅಂತ ಹೇಳ್ತಾರಲ್ಲ. ಸೊ ಅದನ್ನ ಮಾಡ್ಕೊಳ್ಳೋದು ಒಂದು ತುಂಬಾ ಕಷ್ಟ. ಯು ಕೆನಾಟ್ ಸಿಟ್ ಅಂಡ್ ಲಿಸನ್. ವೆರಿ ಐ ಅಡ್ಮೈರ್ ಯು ಬಿಕಾಸ್ ಯು ಆರ್ ಲಿಸ್ನಿಂಗ್ ಟು ಸೋ ಮೆನಿ ಪೀಪಲ್ ಸರ್. ನಿಮಗೆ ಆ ಶಕ್ತಿ ಇದೆ. ಸೊ ಆ ಒಂದು ಕೆಪಾಸಿಟಿಯನ್ನು ಈ ಶ್ರೀರಾಗ ಎನ್ಹ್ಯಾನ್ಸ್ ಮಾಡುತ್ತೆ. ವಿ ಬಿಕಮ್ ವೆರಿ ಗುಡ್ ಲಿಸ್ನರ್ಸ್, ಮೋರ್ ದ್ಯಾನ್ ಲಿಸ್ನರ್ಸ್ ಆ್ಯಂಡ್ ಅಬ್ಸಾರ್ಬೆನ್ಸ್ ಆಫ್ ಗುಡ್ ನಾಲೆಡ್ಜ್ ಅದನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ನನ್ಗೆ ಅವಾಗ ಅನ್ನಿಸ್ತು ಇದು ಬರೀ ಸೈನ್ಸ್ ಅಲ್ಲ, ಇಟ್ ಇಸ್ ಸೂಪರ್ ಸೈಂಟಿಫಿಕ್. ಮೃತ ಸಂಜೀವಿನಿ ಅಂದ್ರೆ ನಮ್ಗೆ ಆಂಜನೇಯ ಬಂದು ಲಕ್ಷ್ಮಣನ ಬದುಕಿಸ್ದ ಅದು ಗೊತ್ತು, ಆದ್ರೆ ರಾಗದಲ್ಲೇ ಬದುಕಿಸೋ ಒಂದು ಕೆಪಾಸಿಟಿ ಇದೆ ಆ ರಾಗಕ್ಕೆ ಇದೆ. ಹಾಡೋರ್ಗೂ ಆ ತಪಶಕ್ತಿ ಬೇಕು. ಖಂಡಿತ ಸಿದ್ಧಿ ಬೇಕು, ಅದರಲ್ಲಿ ಸಿದ್ಧಿ ಬೇಕು. ತ್ಯಾಗರಾಜರಿಗೆ ಆ ಸಿದ್ಧಿ ಇದೆ. ನಾವು ಹಾಡಿದ್ರೆ ಯಾರು ಬದುಕೋತಾರೋ ಇಲ್ಲ. ಅಲ್ಲ, ಅವ್ರು ಇನ್ನೂ ಮತ್ತೆ ಎಮರ್ಜೆನ್ಸಿ ಲ್ಯಾಂಡ್ ಆದ್ರೆ ಕಷ್ಟ. ನಾವ್ ಮಾಡಿದ್ರೆ ಹಂಗೆ ಮಾಡ್ತೀವಿ. ಅರ್ಧ ಗಂಟೆ 1500 ನಿಮಿಷದಲ್ಲಿ ಸಾಯ್ತು. ಈ ಒಂದು ಅದ್ಭುತ ಶಕ್ತಿ ಇದೆ ರಾಗಕ್ಕೆ. ಅಂದ್ರೆ ನಾವು ಕೇಳಿದೀವಿ ಅದೊಂದು ಮಳೆ ಬರೆಸ್ತಿದ್ರು, ದೀಪ ತುಳಸಿದಾಸ್ ದೀಪಕ ರಾಗ ಅಂತ ಹೇಳಿ ದೀಪ ಹತ್ಸೋರು, ಮಳೆ ಬರ್ಸೋರು ರಾಗಗಳು ಹೇಳಿ ಅಂತ ನಮ್ಗೆ ಹಿರಿಯ ಕೇಳಿದ್ದು. ಅದು ಇವಾಗ ಅದು ಸುಮ್ನೆ ಒಂಥರ ರೋಚಕವಾಗಿರುತ್ತೆ. ಫಿಲಮ್ ಅಲ್ಲಿ ತೋರಿಸಿದ್ರೆ ಟಕ್ ಅಂತ ಹತ್ಕೊಂಡ್ಬಿಡ್ತು ಅಂತ ಮೊದಲೇ ಡ್ರಾಮಾಟಿಕ್ ಆಗಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಬಟ್ ಇದು ಶ್ರೀರಾಗ ನುಡಿಸೋದು ಆ ಒಂದು ಅದಕ್ಕೆ ಹೌದು, ಇದು ಎರಡರ ಒಂದು ಅರ್ಥದಿಂದ. ಸೊ ಆಲ್ಸೋ ಯು ಆರ್ ಮೇಕಿಂಗ್ ದಿ ಎಂಬ್ರಿಯೋ, ಗ್ರೂಮಿಂಗ್ ಹಿಮ್ ಟು ರಿಸೀವ್ ನಾಲೆಡ್ಜ್. ಸೊ ಅದು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ದಂಗೆ ನೀನು ಇನ್ಮೇಲಿಂದ ಒಬ್ಬ ಒಳ್ಳೆ ಶ್ರೋತ್ರಿಯನಾಗಿ ಅಥವಾ ಒಂದು ಒಳ್ಳೆಯ ಲಿಸ್ನರ್ ಆಗಿ ಸ್ಟಾರ್ಟ್ ಅಬ್ಸಾರ್ಬಿಂಗ್ ಗುಡ್ ನಾಲೆಡ್ಜ್ ಅಂತ ಒಂದು ಸಂದೇಶ ಕೊಟ್ಟಂಗೆ. ತಾವು ಆಯುರ್ವೇದದ ಪ್ರಕಾರ ತಾವು ಆಲ್ರೆಡಿ ಎಕ್ಸ್ಪರ್ಟ್ ಸರ್ಜನ್ ಆದ್ರಿಂದ ನೀವು ತುಂಬಾ ಅದ್ಭುತವಾಗಿ ಇದರದ ಕನೆಕ್ಷನ್ ಅನ್ನ ಹೇಳಿದ್ರಿ. ಈಗ ಆಧ್ಯಾತ್ಮಕ್ಕೆ ಏನಾದ್ರೂ ನಾವು ಸೇರಿಸಬಹುದಾ ಇದನ್ನ? ಆಧ್ಯಾತ್ಮದ ಕನೆಕ್ಷನ್ ಏನು ಈ ಒಂದು ಗರ್ಭ ಸಂಸ್ಕಾರ? ಖಂಡಿತ. ಸೊ ಈಗ ನಾನು ಮುಂಚೆನೆ ಹೇಳ್ದಂಗೆ ನಮಗೆ ಸತ್ಪ್ರಜೆಗಳು ಬರಬೇಕು. ಅಂದ್ರೆ ಭಾರತೀಯ ಸಂಸ್ಕೃತಿನ ನಾವು ಅವ್ರು ಬೆಳೆದು ದೊಡ್ಡವರಾದ್ಮೇಲೆ 18 ವರ್ಷ ಆದ್ಮೇಲೆ ಈ ಎಲ್ಲ ನಾನೇನು ಜೆಂಡರ್ ರಿವೀಲು ಇದಕ್ಕೆಲ್ಲ ಯೂಸ್ ಟು ಆಗ್ಬಿಟ್ರೆ ಅವರು ಜೆನ್ಸಿಗಳಾಗಿ ಈ AI ಚಾಟ್ GPT ಗೆ ಹೊಂದ್ಕೊಂಡ ಮೇಲೆ ನಾವು ನೋಡ್ರಪ್ಪ ಇದೆಲ್ಲ ನಮ್ ಸಂಸ್ಕೃತಿ ಹಿಂಗೆ ಅನ್ನೋದಕ್ಕಿಂತ ಹುಟ್ಟಿನಿಂದಾನೇ ನಾವು ಅದನ್ನ ಏನಾದ್ರೂ ತರೋಕಾದ್ರೆ ಆಧ್ಯಾತ್ಮಿಕವಾಗಿ ಆ ಮಗು ಅದರಲ್ಲಿ ಒಂದು ನಿಷ್ಠೆ ಬರೋ ತರ ನಮ್ಮ ಒಂದು ಸಂಸ್ಕಾರಗಳಲ್ಲಿ ಅದಕ್ಕೇನಾದ್ರೂ ಕನೆಕ್ಷನ್? ಖಂಡಿತ. ಸೊ ಈಗ ಆಯುರ್ವೇದ ಅಂತ ನಾವು ತಗೊಂಡಿದ ತಕ್ಷಣ ಇದು ಆಧ್ಯಾತ್ಮಕ್ಕೆ ಬಿಟ್ಟಿರುವಂಥದ್ದು ಅಲ್ವೇ ಅಲ್ಲ. ಸೊ ಆಯುರ್ವೇದ ಯಾಕೆ ಬಂತು ಅಂತ ತಗೊಂಡಾಗ್ಲೇನೆ ವಿಘ್ನೀಭೂತ ಯದಾರೋಗ ಪ್ರಾದುರ್ಭೂತ ಶರೀರಿಣ. ಯಾಕೆ? ತಪ ಉಪವಾಸ ಬ್ರಹ್ಮಚರ್ಯ ವ್ರತಾಯುಷಾಂ. ಹಿಂದಿನ ರಾಮನ ಕಾಲದಲ್ಲೆಲ್ಲ ಅನಾರೋಗ್ಯವೇ ಇರಲಿಲ್ಲ. ಯಾವಾಗ ಕಲಿಯುಗ ಪ್ರಾರಂಭ ಆಗ್ತಿದ್ದಂಗೆ ಮುಂದಿನ ಯುಗಗಳಲ್ಲಿ ಅನಾರೋಗ್ಯ ಅಥವಾ ರೋಗಗಳು ಉಂಟಾಗಕ್ಕೆ ಶುರುವಾಯಿತು, ಸಾಧನೆಗೆ ಒಂದು ತೊಡಕಾಯಿತು. ಸೊ ಅದಕ್ಕೆ ಅಂತಾನೆ ಋಷಿ ಮುನಿಗಳು ಏನಂತಾರೆ, ಒಂದು ಹೈರಾರ್ಕಿಯಲ್ಲಿ ಹೋಗಿ ಬ್ರಹ್ಮನಿಂದ ಈ ವಿದ್ಯೆಯನ್ನು ಬ್ರಹ್ಮದೇವರು ಸ್ಮರಣೆ ಮಾಡಿ ಕೊಟ್ಟಿದ್ದ. ಅದು ಏನು ಅವಾಗ ಬರ್ದಿದ್ದಲ್ಲ. ಬ್ರಹ್ಮ ಸ್ಮೃತ್ವ ಆಯುಷೋ ಮೇಧೋ, ಸ್ಮರಣೆ ಮಾಡ್ಕೊಂಡ್ರಷ್ಟೇ. ಸ್ಮರಣೆ ಮಾಡಿ ಇಂದ್ರನಿಗೆ, ಅಶ್ವಿನಿ ದೇವತೆಗಳಿಗೆ, ನೆಕ್ಸ್ಟ್ ಅಗಸ್ತ್ಯರಿಗೆ, ಹಂಗೆ ಇಟ್ ಕೇಮ್ ಡೌನ್ ಟು ಭೂಲೋಕ ಅಂತ. ಸೊ ಆಯುರ್ವೇದ ಮತ್ತೆ ಆಧ್ಯಾತ್ಮ, ಇಟ್ ಇಸ್ ಆಯುರ್ವೇದ ಸಮಥಿಂಗ್ ಬಂದಿದ್ದು ಚತುರ್ಮುಖ ಬ್ರಹ್ಮನಿಂದ. ಖಂಡಿತ. ಸೊ ಆಯುರ್ವೇದ ಬಂದಿದ್ದೇನೆ ಒಂದು ಆಧ್ಯಾತ್ಮದ ಸಾಧನೆಗೆ, ನಮ್ಮ ಶರೀರನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಅಂತಾನೆ. ಸೊ ಆಯುರ್ವೇದದ ಪರಿಪಾಲನೆಯಿಂದ ಆಧ್ಯಾತ್ಮ ಮ್ಯಾನಿಫೋಲ್ಡ್ ಆಗಿ ಮುಂದಕ್ಕೆ ಹೋಗ್ತಾನೆ ಇರತ್ತೆ. ಸೊ ಈ ನಿಟ್ಟಿನಲ್ಲಿ ತಗೊಳ್ಬೇಕಂದ್ರೆ, ಸೊ ಗರ್ಭ ಸಂಸ್ಕಾರಕ್ಕೆ ಅಂತ ಬಂದಾಗ ಆಯುರ್ವೇದನೂ ಏನು ಹೇಳುತ್ತೆ, ಒಂದು ಪದ ಉಪಯೋಗಿಸ್ತಾರೆ, ಸುಪ್ರಜಾ ಇಚ್ಛಂತಿ, ಏನೇನ್ ಮಾಡಬೇಕು ಅಂತ. ಏನಂದ್ರೆ ಮೊದಲನೇ ಪದ ಹೇಳೋದು ಆಹಾರ ಅಂತ ಹೇಳಲ್ಲ. ಈಗ ಮೆಡಿಕಲ್ ಸೈನ್ಸ್ ಆಗಿದ ತಕ್ಷಣ ಫಿಸಿಕಲ್ ಬಾಡಿಗೆ ರೆಸ್ಟ್ರಿಕ್ಟ್ ಆಗ್ಬೇಕು ತಾನೆ. ಆಯುರ್ವೇದ ಹೇಳೋದು ಸದಾಚಾರ ಚ ಆತ್ಮಾನಂ ಉಪಚರೇತ್. ಆಮೇಲೆ ಹೇಳೋದು ಪಥ್ಯ ಆಹಾರ ವಿಹಾರಾಭ್ಯಾಮ್.
ಅಂತ ಹೇಳುವಂಥದ್ದು. ಸೊ ಫಸ್ಟ್ ವರ್ಡೇನೆ ಸದಾಚಾರ. ಸೊ ಆ ಒಂದು ವರ್ಡಲ್ಲಿ ಏನೇನು ಬಂದ್ಬಿಡುತ್ತೆ, ಸತ್ಸಂಗ, ಸದಾಚಾರ, ಆಮೇಲೆ ಒಳ್ಳೆಯ ಜನರ ಜೊತೆಗಿರುವಂಥದ್ದು, ಒಳ್ಳೆಯ ಯೋಚನೆಗಳನ್ನು ಮಾಡುವಂಥದ್ದು, ಒಳ್ಳೆಯ ಸದ್ ಆಹಾರ, ಸದ್ವಿಹಾರ ಎಲ್ಲ ಬಂದ್ಬಿಡತ್ತೆ. ಸೊ ಆಯುರ್ವೇದ ನಾನು ಏನು ಹೇಳಿದೆ, ಈ ಶೋಧನಗಳನ್ನು ತಗೊಂಡು ಗರ್ಭಿಣಿ ಆಗಬೇಕು, ಅದನ್ನ ನೆಕ್ಸ್ಟ್ ಲೈನಲ್ಲಿ ಮತ್ತೆ ಹೇಳುತ್ತೆ, ಆ ಹೆಂಗಸು ಗೋ ಪೂಜೆ ಮಾಡಬೇಕು, ಗೋ ಸೇವೆ ಮಾಡಬೇಕು, ವೃದ್ಧರ ಸೇವೆ ಮಾಡಬೇಕು, ಆಮೇಲೆ ಜ್ಞಾನಿಗಳ ಸೇವೆ ಮಾಡಬೇಕು. ಬರೀ ಪಂಚಕರ್ಮ ಮಾಡಿಸ್ಕೊಂಡ್ಬಿಟ್ರೆ ಸಾಕಾಗಲ್ಲ. ಸೊ ಆಯುರ್ವೇದ ಈಸಿ, ಯಾಕಂದ್ರೆ ಯಾರೋ ಮಾಡ್ತಾರೆ, ನೀವು ಸುಮ್ನೆ ಮಲ್ಕೊಳ್ತೀರಾ. ಅದು ಬರೀ ಫಿಸಿಕಲ್ ಅಬೌಟ್. ಸೊ ಇವಾಗ ಆಯುರ್ವೇದ ಅದೇ ಆಧ್ಯಾತ್ಮಕ್ಕೆ ಅಂದಿದ ತಕ್ಷಣ ಆಯುರ್ವೇದ ಬರೀ ದೈಹಿಕ ಇದಕ್ಕಲ್ಲ, ದೈಹಿಕ, ಮಾನಸಿಕ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಸ್ಪಿರಿಚುವಲಿ ಎಲ್ಲ ರೀತಿಯಲ್ಲೂ ನಮಗೆ ಒಂದು ಏನಂತಾರೆ ಇದು ಬೇಕಾಗಿರುವಂಥದ್ದು. ಸೊ ಗರ್ಭ ಸಂಸ್ಕಾರದಿಂದ ಆಧ್ಯಾತ್ಮಿಕತೆ ಹೇಗೆ ಹೆಚ್ಚು ಮಾಡುವುದು ಅನ್ನೋದು ತಾವು ಕೇಳಿದ್ದು ಅನ್ಕೊಳ್ತೀನಿ. ಸೊ ನಮಗೆ ನೀವು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಒಂದು ಫೇಮಸ್ ಎಲ್ಲರಿಗೂ ಗೊತ್ತಿರುವಂತಹ ಕತೆ ಪ್ರಹ್ಲಾದನ ಕತೆ ಅಲ್ವಾ. ಸೊ ಹೇಗೆ ಒಂದು ಆಸುರಿ ವಂಶಸ್ತ್ರ ಹಿರಣ್ಯ ಅವರ ಅಜ್ಜ ತಾತಂದ್ರು ಎಲ್ಲರೂ ಅಸುರರೇ, ಆದರೆ ಹೇಗೆ ಒಬ್ಬ ನಾರಾಯಣನ ಭಕ್ತ ಹುಟ್ಟುಬಿಟ್ಟ ಅನ್ನೋದಕ್ಕೆ ಇದು ಎಲ್ಲರಿಗೂ ಅಪ್ಪರ್ ಇದ್ರಲ್ಲಿ ಗೊತ್ತಿರುವಂಥದ್ದು. ಅವಳು ತಾಯಿಯಾದವಳು ನಾರದ ಮಹರ್ಷಿಗಳಿಂದ ಗರ್ಭವತಿಯಾಗಿದ್ದಾಗ ಅವರು ಪುರಾಣದ ಕಥೆಗಳನ್ನೇ ಹೇಳಿ 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 ಆ ಕಥೆಗಳ ಸಂಸ್ಕಾರ. ಆಬ್ವಿಯಸ್ಲಿ ಇದನ್ನ ತಗೊಂಡಾಗ ಪ್ರಹ್ಲಾದ ರಾಜರ ಬಗ್ಗೆ ನಾವು ಮಾತಾಡುವಂಥವ್ರು ಅಲ್ವೇ ಅಲ್ಲ, ಅವ್ರದ್ದು ಒಂದು ಅವತಾರ ಅದು ಎಲ್ಲರಿಗೂ ಚೆನ್ನಾಗಿ ಇವಾಗ ಗೊತ್ತಾ, ಯಾಕಂದ್ರೆ ನರಸಿಂಹದ್ದು ಮೂವಿನೇ ಡಿಜಿಟಲ್ ಮೂವಿ ಬಂತು, ಹಾಗಾಗಿ ತುಂಬಾ ಜನಕ್ಕೆ ಅದು ನಾಟಿದೆ. ಅಂದ್ರೆ ಪ್ರಹ್ಲಾದನಿಗೆ ಅವನಿಗೆ ಗರ್ಭಾವಸ್ಥೆನಲ್ಲಿ ನಾರದರು ಮಾಡಿದಂತಹ ಎಲ್ಲ ಇದು, ತನ್ನ ತಾಯಿ ಮಲ್ಕೊಂಡ್ಬಿಟ್ಟಿದೆ, ಯಾರಿಗೋಸ್ಕರ ಹೇಳ್ತಿದ್ದೀರಿ ಅಂದ್ರು, ನಾನು ಹೇಳ್ತಾ ಇದ್ದೀನಿ ಹೇಳಿ ನಾರದರು, ಅದು ಆ ಮಗುಗೆ ಆ ಸಂಸ್ಕಾರ ಆಗಿತ್ತು ಅನ್ನೋದೊಂದು ತುಂಬಾ ವಿದಿತ. ಅಲ್ಲಿ ಅಂದ್ರೆ ನಾವು ಇವನ್ ದೋ ವಿ ಆರ್ ನಾಟ್ ದಟ್, ಅಲ್ಲಿ ಅವ್ರದ್ದು ಒಂದು ಅರ್ಥ, ಒಂದು ಹಿಂದೆ ಒಂದು ಕಾಸ್ ಇತ್ತು ಅವರ ಅವತಾರದಲ್ಲಿ, ಆದ್ರೂನು ಅದನ್ನ ನಮಗೆ ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಗೆ ಆಯ್ತು ಅಂತ. ಬಟ್ ಇಲ್ಲಿ ಒಂದು ಆಧ್ಯಾತ್ಮ ಅಂದಿದ ತಕ್ಷಣ ನಮ್ಗೆ ನಾವೆಲ್ಲೋ ಕಾಡಲ್ಲಿ ಹೋಗಿ ಜಪ ಮಾಡಬೇಕು, ತಪಸ್ ಈಗಿನ ಪರಿಸ್ಥಿತಿಗೆ ಅಲ್ಲ. ಈಗ ಯಾರೋ ಒಬ್ಬರು ಆಫೀಸಿಗೆ ಹೋಗ್ತಿರ್ತಾರೆ, ಅವರಿಗೆ ಆಧ್ಯಾತ್ಮದ ಗಂಧ ಗಾಳಿ ಏನೂ ಗೊತ್ತಿರಲ್ಲ. ಅವರಲ್ಲಿ ನಾವು ಹೇಗೆ ಅದೊಂದು ಭಗವತ್ ಪ್ರಜ್ಞೆ ಅಥವಾ ಒಂದು ಆಧ್ಯಾತ್ಮ ಮಾಡ್ಲಿಕ್ಕೆ ಸಾಧ್ಯನಾ ಅಂದರೆ ಸಾಧ್ಯ ಇದೆ. ಹೇಗೆ ಅಂದರೆ ಮೊದಲು ಭಗವಂತನಲ್ಲಿ ನಂಬಿಕೆ ಬರಬೇಕು ಅಲ್ವಾ. ಇಟ್ಸ್ ನಾಟ್ ಲೈಕ್ ಈಗ ನಮಗೆ ಕೆಲವೊಬ್ರು ಹೇಳ್ತಾರೆ, ನಾನು ಐ ಆಮ್ ನಾಟ್ ವೆರಿ ಒಂದು ಹೊಸ ಗಾಡ್ ಟೈಪ್ ಅಂದ್ರೆ ರಿಲಿಜಿಯಸ್ ಅಲ್ಲ, ಐ ಆಮ್ ಸ್ಪಿರಿಚುವಲ್ ಅಂತ ಇದೊಂದು. ಹೌದು. ಸೊ ಅಂದ್ರೆ ಅದೆರಡು ಏನೋ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರೋ, ರಿಚುವಲಿಸ್ಟಿಕ್ ಅಲ್ಲ. ಅವ್ರ ಮೀನಿಂಗ್ ಏನಂದ್ರೆ, ನಾನು ಇದನ್ನೆಲ್ಲ ಏನ್ ಫಾಲೋ ಮಾಡಲ್ಲ, ಬಟ್ ನಂಬ್ತೀನಿ, ಸ್ಪಿರಿಚುವಲ್, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಬಟ್ ನಾನೇನ್ ಮಡಿ ಉಟ್ಕೊಂಡು ಪೂಜೆ ಮಾಡಿ ಮಾಡಲ್ಲ, ರಿಚುವಲ್ ಅಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಕೈ ಮುಗಿತೀನಿ, ಬರ್ತೀನಿ, ತುಂಬಾ ದೇವ್ರು ಅಂತ ಮಾಡಲ್ಲ. ಇದೇ ಬೇಸ್ ಲೈನ್ ನಮಗ್ ಬೇಕಾಗಿರುವಂತದ್ದು. ಸೊ ಪ್ರಹ್ಲಾದರ ರಾಜರ ಯಾಕೆ ಉದಾಹರಣೆ ತಗೊಂಡೆ ಅಂದ್ರೆ, ಈಗ ಗ್ರಾಸ್ ಅಲ್ಲಿ ನೋಡಿದ್ರೆ ಅವರು ಒಬ್ಬ ರಾಜನ ಮಗ, ಹಿ ಹ್ಯಾಡ್ ಆಲ್ ದ ಕಂಫರ್ಟ್ ಅಲ್ವಾ. ಒಂದು ರಾಜಕುಮಾರ ಅಂತಂದ್ರೆ ಏಳುವಾಗ ಸೇವೆ ಮಾಡ್ಲಿಕ್ಕೆ ಇರ್ತಾರೆ, ಕೈಗೊಬ್ರು ಕಾಲ್ಗೊಬ್ರು ಇರ್ತಾರೆ, ಅಷ್ಟು ಸುಖವನ್ ಇದ್ರೂನು ಅವರ ಸ್ಮರಣೆ ಏನಿತ್ತು, ಸುಖದಲ್ಲಿ ಇರುವಾಗ್ಲೂ ಪ್ರಹ್ಲಾದರು ಯಾವಾಗ್ಲೂ ನಾರಾಯಣನ ಸ್ಮರಣೆನೆ ಮಾಡ್ತಿದ್ರು. ಕೊನೆಗೇನಾಯ್ತು, ಸ್ವಂತ ತಂದೆ 1-2 ಸತಿನ ಅವ್ರಿಗೆ ಇದ್ ಮಾಡಿದ್ದು, ಬೆಟ್ಟದಿಂದ ಕೆಳಗ್ ದೂಕಿದ್ರೂ ಯಾರ ಸ್ಮರಣೆ ಬಂತು, ನಾರಾಯಣನ ಸ್ಮರಣೆ ಬಂತು. ಆನೆ ಕೈಯಲ್ಲಿ ತುಳಿಸಿದ್ರು ಯಾರ ಸ್ಮರಣೆ ಬಂತು, ನಾರಾಯಣನ ಸ್ಮರಣೆ. ಸೊ ಈ ಆಧ್ಯಾತ್ಮ ಅಥವಾ ಭಗವಂತನಲ್ಲಿ ಭಕ್ತಿ ಅನ್ನೋದು ನಮಗೆ ಯಾವ ಮ್ಯಾಗ್ನಿಟ್ಯೂಡ್ ಅಲ್ಲಿ ಇರ್ಬೇಕಂತ ಇದು ಒಂದು ಎಕ್ಸಾಂಪಲ್ ಸಾಕು. ನಾವು ಸುಖದಲ್ಲಿ ತೇಲ್ತಾ ಇದ್ರೂ ಅದು ಅವ್ನು ಕೊಟ್ಟಿದ್ದು ಅನ್ನೋ ಗ್ರಾಟಿಟ್ಯೂಡ್ ಆಗ್ಲೂ ಇರಬೇಕು. ವರ್ಸ್ಟ್ ಕೇಸ್ ಸಿನಾರಿಯೋ ನಮಗೆ ಕಷ್ಟದಲ್ಲಂತೂ ಬಂದೇ ಬರುತ್ತೆ, ಸಂಕಟ ಬಂದಾಗ ವೆಂಕಟರಮಣ. ಬಟ್ ನಾನು ಇದನ್ನು ತುಂಬಾ ಜನ ಹೇಳೋದ್ ಕೇಳಿದೀನಿ, ಒಂದ್ ಸ್ವಲ್ಪ ಏನಾದ್ರೂ ಅಂಟುವರ್ಡ್ ಆಗಿದ ತಕ್ಷಣ ನಾನು ಎಷ್ಟು ಮಾಡಿರೋ ಪೂಜೆಗಳಿಗೆ ನಾನು ಇದು ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ನಾವೇನಾದ್ರೂ ಒಂದ್ ಸ್ವಲ್ಪ ಮಾಡ್ಬಿಟ್ಟು ಜಗಳ ಆಡ್ತೀವಿ ನಾವು, ಇದೇ ನಾನು ಮಾಡಿದ್ದು, ಇಷ್ಟು ಪೂಜೆ ಮಾಡಿದೆ ನಿನ್ಗೆ, ಇಷ್ಟು ವ್ರತ ನನಗೆ ಹಿಂಗ್ ಮಾಡಿದ್ಯಾ ನೀನು. ಹೌದು. ಸೊ ಹಂಗಾಗಿ ಆ ಭಗವಂತನಲ್ಲಿ ಭಕ್ತಿ ಅನ್ನೋದನ್ನ ನಾವು ಗರ್ಭಾವಸ್ಥೆಯಿಂದಾನೇ ಸ್ಟ್ರಾಂಗ್ ಆಗಿ ಮಗುವಿಗೆ
ಡೆಫಿನೆಟ್ಲಿ ಇಂಪಾರ್ಟ್ ಮಾಡಿಸ್ಬೋದು. 9 months ಆಫ್ ಗರ್ಭಾವಸ್ಥೆ, ಅದೇ ತಾವ್ ಹೇಳೋದು, ಫಸ್ಟ್ ಈಗ 5 years ಆಫ್ ಲೈಫ್. ಈ ಪ್ರಹ್ಲಾದನಿಗೆ ತಂದೆ ಎಷ್ಟೇ ಕಷ್ಟ ಕೊಟ್ರು ಅವನು ನಾರಾಯಣ ಕಾಪಾಡ್ತಾನೆ ಅನ್ನೋ ಒಂದು ದೃಢವಾದ ನಂಬಿಕೆ ಇತ್ತು. ಹಾಗಾಗಿ ಅವನು ನನಗೇನು ಅವನು ಭಯನೇ ಪಡ್ಲಿಲ್ಲ. ಖಂಡಿತ ಖಂಡಿತ. ಎಷ್ಟೇ ಹೆದರಿಸಿದ್ರು ಅವನು ನಗ್ನಗ್ತಾ ನಾರಾಯಣ ಅಂತಾನೆ ಇದ್ದ. ಯಾಕೆ ಅಂದ್ರೆ ತಾವ್ ಹೇಳೋದು, ಅವನಿಗೆ ಆ ಗರ್ಭಾವಸ್ಥೆಯಲ್ಲಿ ನಾರದರು ಕೊಟ್ಟ ಉಪದೇಶ ಅದು ಅಷ್ಟು ಸ್ಟ್ರಾಂಗ್ ಆಗಿತ್ತು. ಹೌದು ನಾವು ಗರ್ಭ ಸಂಸ್ಕಾರದಲ್ಲಿ ನಾವು ಸ್ಟ್ರಾಂಗ್ ಆಗಿ ಇದನ್ನ ನಾವು ಭಕ್ತಿನ ಬಿತ್ತಿದ್ರೆ ಅದು ದೊಡ್ಡದಾಗಿ ಮರ ಆಗುತ್ತೆ, ಬೆಳೀತಾ ಬೆಳೀತಾ ಆ ಭಕ್ತಿ ಬೆಳೆಯುತ್ತೆ. ಖಂಡಿತ ಖಂಡಿತ ಖಂಡಿತ. ಹೌದು. ಸೊ ಇದರದ ಆಧ್ಯಾತ್ಮದ ಕನೆಕ್ಷನ್ ತಾವು ಆ ಭಕ್ತಿನ ಬೆಳೆಸಬಹುದು ಅಂತ ತಾವ್ ಹೇಳ್ತಾ ಇದ್ದೀವಿ. ಹೌದು ಹೌದು. ಸೊ ಈ ಗರ್ಭ ಸಂಸ್ಕಾರ ಅಂದಿದ ತಕ್ಷಣ ಮತ್ತೆ ನಾವು ಕ್ಲಾಸಸ್ ಎಲ್ಲ ತಗೊಳ್ರು ಯಾಕೆ ಅಂದ್ರೆ ಬಿಕಾಸ್ ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಜನ ಅಂತಂದ್ರೆ 1 hour ಅವ್ರಿಗೆ ಡೆಡಿಕೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ದಟ್ ಇಸ್ ವೈ ದೇ ಅಪ್ರೋಚ್ ಪೀಪಲ್, ಸೊ ದಟ್ ಆ 1 hour ಅನ್ನ ಅವರ ಮನಸ್ಸು ಮತ್ತೆ ಎಲ್ಲವೂ ಒಂದು ಈ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅನ್ನೋದು. ಬಟ್ ಈ ಗರ್ಭ ಸಂಸ್ಕಾರ ಅಂತ ತಗೊಂಡಾಗ ಒಂದೇ ಕಡೆ ಕೂತ್ ಮಾಡಬೇಕು ಅಥವಾ ನಾವು ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು ಅಂತಲ್ಲ. ನಾವು ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊಂಡು ದೇವರ ನಾಮ ಹಾಡ್ಕೊಂಡು ಕೆಲಸ ಮಾಡ್ಬೋದು, ಅಥವಾ ನಾವು ನಮಗೆ ಗೊತ್ತಿರುವಂತಹ ಯಾವ್ದಾದ್ರು ಕತೆ ಪ್ರವಚನಗಳನ್ನ ಕೇಳಿಸ್ಕೊಳ್ತಾ ಕೆಲಸ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ವೇರ್ ವಿ ಹ್ಯಾವ್ ಲಾಟ್ ಆಫ್ ಬ್ಯಾಡ್ ಇನ್ಫ್ಲೂಯೆನ್ಸಸ್, ಗರ್ಭ ಸಂಸ್ಕಾರದ ಒಂದು ರೋಲ್ ತುಂಬ ಮುಖ್ಯ ಆಗತ್ತೆ. ಒಂದು ಟ್ರಾನ್ಸ್ಫರಿಂಗ್ ನಮ್ಮ ಪರಂಪರೆಯನ್ನು ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಾಂದ್ರೆ ಮುಂದೆ ಈಗಲೇ ಇಷ್ಟು ಆಗಿದೆ ಅಂದರೆ ಇನ್ನು ಮುಂದಿನ 100 ವರ್ಷಕ್ಕೆ ಏನು ಇಲ್ಲದೆ ಇರೋ ಹಾಗೆ ಆಗೋಗ್ಬಿಡ್ಬಾರ್ದು. ಸೊ ನಾವು ಎಲ್ಲರೂ ಆ್ಯಸ್ ಸಿಟಿಸನ್ಸ್ ನಮ್ಮ ಪ್ರಯತ್ನವನ್ನು ನಾವು ಕೊಡಬೇಕು. ಸೊ ಆ ನಿಟ್ಟಿನಲ್ಲಿ ಈ ಪ್ರಯತ್ನ.